ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ಪ್ರಥಮ PUCಯ ಲೆಕ್ಕಶಾಸ್ತ್ರದ 8ನೆಯ ಪಾಠ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 1. ಇದರಲ್ಲಿ ಬರುವಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಗಳನ್ನು ನಾವು ಕಲಿಬೇಕಾಗತ್ತೆ, ಯಾವೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ, ಅದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 1 ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 6 ಮಾರ್ಕ್ 1 ಪ್ರಶ್ನೆ, 12 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು ಈ ಪಾಠದಿಂದ 10 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಕಲಿಬೇಕಾಗಿರುವಂತಹ ಥಿಯರಿ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಅದರ ಅರ್ಥ ಏನು? ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ಫೈನಾನ್ಷಿಯಲ್ ಪೊಸಿಷನ್ ಅನ್ನ ತನ್ನ ಸ್ಟೇಕ್ ಹೋಲ್ಡರ್ಸಿಗಾಗಿರ್ಬೋದು ಅಥವಾ ಬೇರೆ ಯಾವುದೇ ಅಥಾರಿಟಿಗಳಾಗಿರ್ಬೋದು ಅಥವಾ ತನ್ನದೇ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ರಿವ್ಯೂ ಮಾಡ್ಲಿಕ್ಕಾಗಿರ್ಬೋದು ಪ್ರಿಪೇರ್ ಮಾಡುವಂತಹ ಸ್ಟೇಟ್ಮೆಂಟ್ಗಳನ್ನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೇವೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅಥವಾ ನಾವು ಓಲ್ಡ್ ಅಕೌಂಟಿಂಗ್ ಫಾರ್ಮ್ಯಾಟಿನಲ್ಲಿ ಮಾಡೋದಾದ್ರೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡುವಂಥದ್ದು. ಹಾಗಾದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? Financial statements are an overall summary of the position of the business concerned in the market in terms of incomes, expenses, assets ಮತ್ತು liabilities. ಸೊ ಯಾವುದೇ ಆರ್ಗನೈಸೇಷನ್ ಇನ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ಮಾರ್ಕೆಟ್ ನಲ್ಲಿ ಇನ್ ಟರ್ಮ್ಸ್ ಆಫ್ ಇನ್ಕಮ್ಸ್ ಅಂಡ್ ಎಕ್ಸ್ಪೆನ್ಸಸ್, ಅದನ್ನ ಸಾಮಾನ್ಯವಾಗಿ ನಾವು ಟೆಂಪರರಿ ಅಕೌಂಟ್ಸ್ ಅಂತ ಕರಿತೇವೆ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅದನ್ನ ನಾವು ಪರ್ಮನೆಂಟ್ ಅಕೌಂಟ್ಸ್ ಅಂತ ಕರಿತೇವೆ. ಇದರ ನಿಟ್ಟಿನಲ್ಲಿ ಆರ್ಗನೈಸೇಷನ್ ಇನ ಪೊಸಿಷನ್ ಏನಿದೆ ಮಾರ್ಕೆಟ್ ನಲ್ಲಿ ಅಂತ ತಿಳ್ಕೊಳ್ಳುವುದರನ್ನ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೇವೆ. ಹಾಗಾದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗೆ ಇರುವಂತಹ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು? ಯಾರಿಗೋಸ್ಕರ ಒಂದು ಆರ್ಗನೈಸೇಷನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ರೆಡಿ ಮಾಡಬೇಕಾಗತ್ತೆ? ಯಾವುದೇ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಉಪಯೋಗಿಸಲಿಕ್ಕೆ 2 ಇಂಪಾರ್ಟೆಂಟ್ ರೀತಿಯ ಸ್ಟೇಕ್ ಹೋಲ್ಡರ್ಗಳು ಬರ್ತಾರೆ. ಮೊದಲನೆಯದು ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಆದ್ರೆ, ಎರಡನೆಯದು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಯಾರು ಈ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ಗಳು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿನಿಂದ ಚೇರ್ಮನ್ಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು, CEO, CMO, CFO, CXO, ಈ ರೀತಿ ಹಲವಾರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಎಂಪ್ಲಾಯಿಗಳು ನಮ್ಮ ಇಂಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅನ್ನಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ ಅನ್ನ ನೋಡೋದಾದ್ರೆ ಗವರ್ಮೆಂಟ್ ಅಥಾರಿಟಿಗಳಾಗಿರ್ಬೋದು, ಟ್ಯಾಕ್ಸ್ ಅಥಾರಿಟಿಗಳಾಗಿರ್ಬೋದು, ನಮಗೆ ಸಾಲ ಕೊಡುವಂತಹ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ನಮಗೆ ಗೂಡ್ಸ್ ಅನ್ನ, ಮಟೀರಿಯಲ್ಗಳನ್ನ, ಇನ್ಪುಟ್ಗಳನ್ನ ಸಪ್ಲೈ ಮಾಡುವಂತಹ ಕ್ರೆಡಿಟಾರ್ಗಳು, ಸಪ್ಲೈಯರ್ಗಳಾಗಿರ್ಬೋದು, ಇವರೆಲ್ಲರೂ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಬಳಸ್ತಾರೆ. ಅವರನ್ನ ನಾವು ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಕರಿತೇವೆ. ಸೊ ನಮ್ಮ ಇಂಟರ್ನಲ್ ಯೂಸರ್ಸ್ ಅನ್ನ ನೋಡೋದಾದ್ರೆ ಡೈರೆಕ್ಟರ್ಸ್, ಎಂಪ್ಲಾಯೀಸ್, ಓನರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನಲ್ಲಿ ನಾನು ಹೇಳಿದ ಹಾಗೆ ಹಲವಾರು ಪೊಸಿಷನ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳ ಬಳಕೆಯನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಕ್ಸ್ಟರ್ನಲ್ ಯೂಸರ್ಸ್ ಅನ್ನ ನೋಡೋದಾದ್ರೆ ಗವರ್ಮೆಂಟ್ ಅಥಾರಿಟೀಸ್, ಟ್ಯಾಕ್ಸ್ ಅಥಾರಿಟೀಸ್, ಕ್ರೆಡಿಟರ್ಸ್, ಕಸ್ಟಮರ್ಸ್ ಮತ್ತು ಜನರಲ್ ಪಬ್ಲಿಕ್. ಇದಕ್ಕೆ ನಾವು ಆಡ್ ಮಾಡೋದಾದ್ರೆ ನಮ್ಮ ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಇಚ್ಛಿಸುವಂತಹ ವೆಂಚರ್ ಕ್ಯಾಪಿಟಲಿಸ್ಟ್ಗಳು, ಏಂಜಲ್ ಇನ್ವೆಸ್ಟರ್ಗಳು, ಅವರೆಲ್ಲರೂ ಕೂಡ ಎಕ್ಸ್ಟರ್ನಲ್ ಯೂಸರ್ಗಳಾಗ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್
ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಐಟಮ್ಸ್. ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಇನ್ಕಮ್ ಅಂದ್ರೆ, ಏನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಇನ್ಕಮ್ ಅಂದ್ರೆ ಬಹಳ ಸುಲಭ. ಯಾವುದೇ ಪರ್ಮನೆಂಟ್ ಅಕೌಂಟಿಗೆ ನಾವು ಕ್ಯಾಪಿಟಲ್ ಅನ್ನುವಂತಹ ಪದವನ್ನ ಬಳಸಿದ್ರೆ, ಯಾವುದೇ ಟೆಂಪರರಿ ಅಕೌಂಟಿಗೆ ನಾವು ರೆವೆನ್ಯೂ ಅಂತ ಅರ್ಥ ಮಾಡ್ಕೊಳ್ಬಹುದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನರ್ಥ? ಬಿಸ್ನೆಸ್ಸಿನ ಲಾಂಗ್ ಟರ್ಮ್ ವ್ಯೂ ಅನ್ನ ಇಟ್ಕೊಂಡು ನಾವು ಬಿಲ್ಡಿಂಗ್ಗಳನ್ನ ಪರ್ಚೇಸ್ ಮಾಡೋದು, ಮಷಿನರಿ, ಎಕ್ವಿಪ್ಮೆಂಟ್ಗಳು, ಪ್ಲಾಂಟ್ಗಳನ್ನ ಪರ್ಚೇಸ್ ಮಾಡಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಒಂದು ಆರ್ಗನೈಸೇಷನ್ ಅಸೆಟ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಖರ್ಚು ಮಾಡುವಂತಹ ದುಡ್ಡನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಇದನ್ನ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಒಂದು ಸಂಸ್ಥೆ ಖರ್ಚು ಮಾಡುತ್ತೆ. ಸೊ the expenditure whose benefit is available for more than 1 year and many number of years, example construction of building, highways, underpasses, flyovers, etc. ಒಂದು ಆರ್ಗನೈಸೇಷನ್ ಇನ ದಿಕ್ಕಿನಲ್ಲಿ ನಾವು ನೋಡೋದಾದ್ರೆ, ನಿಟ್ಟಿನಲ್ಲಿ ನೋಡೋದಾದ್ರೆ, ಪರ್ಚೇಸ್ ಆಫ್ ಮಷಿನರಿ, purchase of plant, creation of buildings ಅಥವಾ construction of buildings, etc. Next to revenue expenditure ಬಗ್ಗೆ ಮಾತಾಡೋದಾದ್ರೆ ಬಹಳ ಬಹಳ ಸುಲಭ. ಯಾವುದೇ ಒಂದು ಆರ್ಗನೈಸೇಷನ್ ತನ್ನ ದಿನನಿತ್ಯದ ಖರ್ಚುಗಳಿಗಾಗಿ ದುಡ್ಡನ್ನ ಉಪಯೋಗಿಸಿದ್ರೆ, ಖರ್ಚು ಮಾಡಿದ್ರೆ ಅಂತಹದ್ದನ್ನ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಅಡ್ವರ್ಟೈಸ್ಮೆಂಟ್ಗಳಿಗೆ ದುಡ್ಡನ್ನ ಖರ್ಚು ಮಾಡೋದಾಗಿರ್ಬೋದು, ಸ್ಯಾಲರಿಗಳನ್ನ ಕೊಡೋದಾಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ಗಳನ್ನ ಕಟ್ಟೋದಾಗಿರ್ಬೋದು, ಈ ರೀತಿಯ ದಿನನಿತ್ಯದ ಖರ್ಚಿಗೆ, ಡೇ ಟು ಡೇ ಆಕ್ಟಿವಿಟಿ ಮ್ಯಾನೇಜ್ಮೆಂಟ್ಗೆ ಒಂದು ಆರ್ಗನೈಸೇಷನ್ ಖರ್ಚು ಮಾಡುವಂತಹ ದುಡ್ಡನ್ನ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ದ ಎಕ್ಸ್ಪೆಂಡಿಚರ್ ಹೂಸ್ ಬೆನಿಫಿಟ್ ಇಸ್ ಎಕ್ಸಾಸ್ಟೆಡ್ ವಿದಿನ್ ಅ ಪೀರಿಯಡ್ ಆಫ್ 1 year, concerned for day-to-day running and maintenance of business or fixed assets. ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಬೆನಿಫಿಟ್ ಅನ್ನ ಓವರ್ ಅ ಪೀರಿಯಡ್ ಆಫ್ ಟೈಮ್ ತಗೊಳ್ತೇನೆ. ಯಾಕೆ ಅಂದ್ರೆ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಕ್ಯಾಪಿಟಲ್ ಖರ್ಚನ್ನ ಮಾಡಿ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು ಅಸೆಟ್ಸ್. ಆ ಅಸೆಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಾಗ ಹಲವಾರು ಜನರೇಷನ್ಗಳ ಗಟ್ಟಲೆ ಆ ಫಿಕ್ಸೆಡ್ ಅಸೆಟ್ಸ್ ನನ್ನ ಜೊತೆ ಇರುತ್ತೆ, ಅದರ ಬೆನಿಫಿಟ್ ನನಗೆ ಸಿಗುತ್ತೆ. ಅದೇ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನಾವು ನೋಡಿದಾಗ, ನಾವು ಮಾಡ್ತಾ ಇರುವಂತಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇನ ಬೆನಿಫಿಟ್ ವಿದಿನ್ 1 year ಅಷ್ಟೇ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆಂದ್ರೆ ಅದು ನಮ್ಮ ದಿನನಿತ್ಯದ ಮೇಂಟೆನೆನ್ಸ್ಗೆ ನಾವು ಮಾಡ್ತಾ ಇರುವಂತಹ ಖರ್ಚು. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕ್ಯಾಪಿಟಲ್ ರೆಸೆಟ್ಸ್. ಏನು ಕ್ಯಾಪಿಟಲ್ ರೆಸೆಟ್ಸ್ ಅಂದ್ರೆ, ಯಾವುದೇ ಒಂದು ಇನ್ಕಮ್ ನಾನ್ ರೆಕರಿಂಗ್ ಇನ್ ನೇಚರ್ ಆಗಿದ್ದು ಪ್ರತಿ ಸಲ ಆ ಇನ್ಕಮ್ ನಮಗೆ ಸಿಗದೆ ಹೋದ್ರೆ ಅಂತಹ ಇನ್ಕಮ್ಗಳನ್ನ ನಾವು ಕ್ಯಾಪಿಟಲ್ ರೆಸೆಟ್ ಅಂತ ಕರಿತೇವೆ. ಅದಕ್ಕೆ ಅದು ನಾನ್ ರೆಕರಿಂಗ್ ಇನ್ ನೇಚರ್, ಫಿಕ್ಸೆಡ್ ಅಸೆಟ್ಗಳನ್ನ ಸೇಲ್ ಮಾಡಿ ಪಡ್ಕೊಳ್ಳುವಂತಹ ದುಡ್ಡು, ಈ ತರಹದ ರೆಸೆಟ್ಗಳನ್ನ ನಾವು ಕ್ಯಾಪಿಟಲ್ ರೆಸೆಟ್ ಅಂತ ಕರಿತೇವೆ. ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಅದೇ ರೀತಿಯಲ್ಲಿ ರೆವೆನ್ಯೂ ರೆಸೆಟ್ಸ್. ಏನು ರೆವೆನ್ಯೂ ರೆಸೆಟ್ಸ್ ಅಂದ್ರೆ, ಎನಿ ಇನ್ಕಮ್ಸ್ ದಟ್ ಆರ್ ರೆಕರಿಂಗ್ ಇನ್ ನೇಚರ್. ನಾನು ಬಿಲ್ಡಿಂಗ್ಗಳನ್ನ ಕಟ್ಟಿ ರೆಂಟ್ ಇಸ್ಕೊಳ್ಳೋದಾಗಿರ್ಬೋದು, ಹೆಚ್ಚು ಹೆಚ್ಚು ಸೇಲ್ಸ್ಗಳನ್ನ ತೋರಿಸ್ಕೊಟ್ಟು ಹೆಚ್ಚು ಹೆಚ್ಚು ಕಮಿಷನ್ಗಳನ್ನ ಪಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ರೆಕರ್ ಆಗುವಂತಹ, ರಿಪೀಟ್ ಆಗುವಂತಹ ಇನ್ಕಮ್ಗಳಿಗೆ ನಾವು ರೆವೆನ್ಯೂ ರೆಸಿಟ್ಸ್ ಅಂತ ಕರಿತೇನೆ. ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ರೆಸಿಟ್ಸ್ ಅದು ನಮ್ಮ ಬ್ಯಾಲೆನ್ಸ್ ಶೀಟಿನಲ್ಲಿ ಬರುತ್ತೆ. ಇಟ್ ಇಸ್ ಅ ಪರ್ಮನೆಂಟ್ ಅಕೌಂಟ್. ಯಾವುದೇ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಥವಾ ರೆವೆನ್ಯೂ ರೆಸಿಟ್ ನಮ್ಮ P&L ಅಕೌಂಟಿನಲ್ಲಿ ಬರುತ್ತೆ. ಇಟ್ ಇಸ್ ಅ temporary account. So the receipts or income that are recurring in nature and occurs on a regular basis, they appear in P&L account, whereas ನಮ್ಮ capital receipt, capital expenditureಗಳು ಸಾಮಾನ್ಯವಾಗಿ ನಮ್ಮ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರುತ್ತೆ. ಯಾಕೆಂದ್ರೆ ಅದನ್ನ ನಾವು ಪರ್ಮನೆಂಟ್ ಅಕೌಂಟ್ಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ಮುಂದಿನ ಟಾಪಿಕ್ ಸ್ಪೆಷಲ್ ಕ್ಯಾಟಗರೀಸ್ ಆಫ್ ಫೈನಾನ್ಷಿಯಲ್ ಐಟಮ್ಸ್. ಸೊ ಯಾವೆಲ್ಲ ಸ್ಪೆಷಲ್ ಕ್ಯಾಟಗರಿಗಳಿದೆ ಈ ಫೈನಾನ್ಷಿಯಲ್ ಐಟಮ್ಗಳಲ್ಲಿ? ಮೊದಲನೆಯದಾಗಿ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ನಾನು ನಿಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರಿನ ಬಗ್ಗೆ ಹೇಳ್ತಾ ಇರಬೇಕಾದ್ರೆ, ಅದರ ಎಕ್ಸಾಂಪಲ್ ಅನ್ನ ಮೆನ್ಷನ್ ಮಾಡ್ತಾ ಇರಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಅನ್ನುವಂತಹ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ. ಯಾಕೆ ಅಡ್ವರ್ಟೈಸ್ಮೆಂಟ್? ಯಾವಾಗಲೂ ತಿಳ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಅಥವಾ ಈ ರೀತಿಯ ಖರ್ಚುಗಳನ್ನ ನಾವು ಬಿಸ್ನೆಸ್ ಟರ್ಮ್ಸಿನಲ್ಲಿ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಡೆಫರ್ಡಿನ ಪದದ ಅರ್ಥ ಏನು? ಫ್ಯೂಚರ್ ಅಂತ ಅರ್ಥ. ನಾನು ಇವತ್ತಿಗೆ ಈ ದುಡ್ಡನ್ನ ಖರ್ಚು ಮಾಡಿದ್ರೆ ಇದರ ಲಾಭ ನನಗೆ ಮುಂದೊಂದು ದಿನ ಸಿಗತ್ತೆ, ಫ್ಯೂಚರಿನಲ್ಲಿ ಸಿಗತ್ತೆ. ಅದಕ್ಕೆ ನಾವು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತಕ್ಕಂಥದ್ದು. ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರಿಗೆ ಇರುವಂತಹ ಅತ್ಯದ್ಭುತವಾದ ಉದಾಹರಣೆ ಅಂದ್ರೆ ಅದು ನಮ್ಮ ಅಡ್ವರ್ಟೈಸ್ಮೆಂಟ್. ಸೊ ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ವೇರ್ ದ ಬೆನಿಫಿಟ್ಸ್ ಆಫ್ ಸಚ್ ಎಕ್ಸ್ಪೆನ್ಸಸ್ are spread over several number of years. ಇವತ್ತು ನಾನು ಅಡ್ವರ್ಟೈಸ್ಮೆಂಟ್ಗೆ ದುಡ್ಡನ್ನ ಖರ್ಚು ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಅಡ್ವರ್ಟೈಸ್ಮೆಂಟ್ ದುಡ್ಡು ಖರ್ಚು ಮಾಡಿದ ತಕ್ಷಣ ಎಲ್ಲ ಜನಗಳು ನನ್ನ ಅಂಗಡಿಗೆ ಓಡ್ಕೊಂಡ್ಬಂದು ಸರ್ ನಿಮ್ಮ ಪ್ರಾಡಕ್ಟ್ ಕೊಡಿ ಅಂತ ಕೇಳೋದಿಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಅಡ್ವರ್ಟೈಸ್ಮೆಂಟ್ ಹೋಗಿ ಜನರ ತಲೆಯಲ್ಲಿ ಕೂತ್ಕೊಳ್ಬೇಕು. ಯಾವ ರೀತಿ ಅವರಿಗೆ ನಮ್ಮ ಪ್ರಾಡಕ್ಟ್ ಅನ್ನಿಸ್ತಾ ಇದೆ ಅಂತ ನಮಗೆ ಗೊತ್ತಾಗಬೇಕು. ಆ ನಂತರವಷ್ಟೇ ಅಡ್ವರ್ಟೈಸ್ಮೆಂಟ್ ತನ್ನ ಎಫೆಕ್ಟ್ ಅನ್ನ ತೋರ್ಸಕ್ಕೆ ಶುರು ಮಾಡುತ್ತೆ. ಸೇಲ್ಸ್ಗಳು ಇನ್ಕ್ರೀಸ್ ಆಗುತ್ತೆ, ಅದರ ಲಾಭವನ್ನು ಆರ್ಗನೈಸೇಷನ್ ಪಡ್ಕೊಳ್ಳುತ್ತೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ತರಹದ ಎಕ್ಸ್ಪೆಂಡಿಚರ್ಗಳನ್ನ ನಾವು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪಿಟಲ್ ರಿಸರ್ವ್ ಮತ್ತು ರೆವೆನ್ಯೂ ರಿಸರ್ವ್. ಏನು ಕ್ಯಾಪಿಟಲ್ ರಿಸರ್ವ್ ಅಂದ್ರೆ the reserve which are created out of capital profit. Example, profit on redemption of debentures, profit on reissue of forfeited shares, etc. ಸಾಮಾನ್ಯವಾಗಿ ನಾವು ಪಡ್ಕೊಳ್ಳುವಂತಹ ಅಥವಾ ನಾವು ಕ್ರಿಯೇಟ್ ಮಾಡುವಂತಹ ರಿಸರ್ವ್ಗಳು ನಮ್ಮ ಕ್ಯಾಪಿಟಲ್ ಪ್ರಾಫಿಟ್ನಿಂದ ಕ್ರಿಯೇಟ್ ಆಗಿದ್ರೆ, ಅಂದ್ರೆ ಮತ್ತೊಮ್ಮೆ ಇದು ಪ್ರತಿ ಸಲ ರಿಪೀಟ್ ಆಗೋದಿಲ್ಲ. ಶೇರ್ನ ಫೋರ್ಫೀಚರ್ ಅಂದ್ರೆ ಏನರ್ಥ? ಶೇರ್ಗಳನ್ನ ಕ್ಯಾನ್ಸಲ್ ಮಾಡಿ ಆ ಶೇರುಗಳನ್ನ ಬೇರೆಯವರಿಗೆ ಮಾರಿ ಅದರಲ್ಲಿ ನಾನು ಲಾಭ ಪಡ್ಕೊಂಡು ಅದನ್ನ ನಾನು ರಿಸರ್ವ್ ಆಗಿ ಎತ್ತಿಟ್ರೆ ಅಂತಹ ರಿಸರ್ವ್ಗಳನ್ನ ನಾನು ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೇನೆ. ಯಾವುದೇ ಕ್ಯಾಪಿಟಲ್ ರಿಸರ್ವ್ ಕ್ಯಾಪಿಟಲ್ ಪ್ರಾಫಿಟ್ನಿಂದ ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯಲ್ಲಿ ರೆವೆನ್ಯೂ ರಿಸರ್ವ್ ಅನ್ನ ನೋಡೋದಾದ್ರೆ ದ ರಿಸರ್ವ್ ವಿಚ್ ಆರ್ ಕ್ರಿಯೇಟೆಡ್ ಔಟ್ ಆಫ್ ರೆವೆನ್ಯೂ ಪ್ರಾಫಿಟ್. ಎಕ್ಸಾಂಪಲ್, ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಫಂಡ್, ಜನರಲ್ ರಿಸರ್ವ್ ಎಕ್ಸೆಟ್ರಾ. ಇನ್ ಸಿಂಪಲ್ ಟರ್ಮ್ಸ್, ನಾವು ಪ್ರತಿ ವರ್ಷ ಗಳಿಸುವಂತಹ ಲಾಭದ ದುಡ್ಡಲ್ಲಿ ಒಂದಿಷ್ಟು ದುಡ್ಡನ್ನ ನಮ್ಮ ಎಮರ್ಜೆನ್ಸಿ ಪೀರಿಯಡ್ಗಾಗಿ ನಾವು ಅಪ್ರಾಪ್ರಿಯೇಟ್ ಮಾಡಿ ಇಟ್ರೆ ಅದನ್ನ ನಾವು ರೆವೆನ್ಯೂ ರಿಸರ್ವ್ಸ್ ಅಂತೇವೆ. ಅದಕ್ಕೊಂದಿಷ್ಟು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ ನಮ್ಮ ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಫಂಡ್, ಜನರಲ್ ರಿಸರ್ವ್, ರಿಸರ್ವ್ ಫಂಡ್ ಎಕ್ಸೆಟ್ರಾ. ಅದೇ ನಾವು ನಮ್ಮ ಕ್ಯಾಪಿಟಲ್ ರಿಸರ್ವ್ಗಳಿಗೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ತಗೊಳ್ಳೋದಾದ್ರೆ ಫೋರ್ಫೀಟೆಡ್ ಶೇರ್ಸ್ನಲ್ಲಿ ಬರುವಂತಹ ಲಾಭಗಳಾಗಿರ್ಬೋದು, ಪ್ರಾಫಿಟ್ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಗಳಾಗಿರ್ಬೋದು, ಡಿಬೆಂಚರ್ ರಿಡೆಂಪ್ಷನ್ ರಿಸರ್ವ್ ಆಗಿರ್ಬೋದು. ಇವೆಲ್ಲವೂ ಕೂಡ ಕ್ಯಾಪಿಟಲ್ ರಿಸರ್ವ್ಗಳ ಉದಾಹರಣೆ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ಕೀ ಡಿಫರೆನ್ಸಸ್ ಇನ್ ಫೈನಾನ್ಷಿಯಲ್ ಕ್ಲಾಸಿಫಿಕೇಶನ್. ಮೊದಲನೆಯದಾಗಿ ಕ್ಯಾಪಿಟಲ್ ವರ್ಸಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ನಡುವೆ ಇರುವಂತಹ ವ್ಯತ್ಯಾಸ ಏನು? ತದನಂತರದಲ್ಲಿ ಕ್ಯಾಪಿಟಲ್ ಮತ್ತು ರೆವೆನ್ಯೂ ರೆಸಿಟ್ಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು? ಮೊದಲನೆಯದಾಗಿ ಕ್ಯಾಪಿಟಲ್ ಇನ್ಕ್ರೀಸಸ್ ಅರ್ನಿಂಗ್ ಕೆಪಾಸಿಟಿ, ರೆವೆನ್ಯೂ ಮೇಂಟೈನ್ಸ್ ಇಟ್. ನಾನು ಫಿಕ್ಸೆಡ್ ಅಸೆಟ್ಗಳನ್ನ ಪರ್ಚೇಸ್ ಮಾಡ್ತೇನೆ ದುಡ್ಡನ್ನ ಖರ್ಚು ಮಾಡಿ. ಆ ಫಿಕ್ಸೆಡ್ ಅಸೆಟ್ಗಳಿಂದ ಬರುವಂತಹ ಲಾಭವನ್ನ ನಾನು ರೆವೆನ್ಯೂ ಖರ್ಚುಗಳನ್ನ ಮಾಡಿ ಮೇಂಟೈನ್ ಮಾಡ್ತೇನೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ನನಗೆ ಅಸೆಟ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ರೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಆ ಅಸೆಟ್ಗಳನ್ನ ಮೇಂಟೈನ್ ಮಾಡಲಿಕ್ಕೆ, ಡೇ ಟು ಡೇ ಆಕ್ಟಿವಿಟೀಸ್ಗಳನ್ನ ನಡೆಸಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪಿಟಲ್ ಇಸ್ ಫಾರ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್. ಈಗ ತಾನೇ ಹೇಳಿದೆ ರೆವೆನ್ಯೂ ಇಸ್ ಫಾರ್ ಡೇ ಟು ಡೇ
ಆಪರೇಷನ್ಸ್. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪಿಟಲ್ ಬೆನಿಫಿಟ್ಸ್ ಸ್ಪ್ರೆಡ್ಸ್ ಓವರ್ ದ ನಂಬರ್ ಆಫ್ ಇಯರ್ಸ್. ನಾನು ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ರೆ ನಾನು, ನನ್ನ ಮಗ, ಅವನ ಮಗ, ಅವನ ಮಗ, ಅವನ ಮಗ, 10 ಜನರೇಷನ್ಗಳು ಆ ಸ್ವಂತ ಮನೆಯಲ್ಲಿ ಇದ್ದು ಖುಷಿ ಪಡ್ತೇವೆ. ನನ್ನ ತಂದೆ ತಾಯಿ ಎಲ್ಲರೂ ಇದ್ದು ಖುಷಿ ಪಡ್ತೇವೆ. ಇಟ್ ಸ್ಪ್ರೆಡ್ಸ್ ಓವರ್ ಅ ನಂಬರ್ ಆಫ್ ಇಯರ್ಸ್. ಅಂತಹ ಖುಷಿಯನ್ನ ಮೇಂಟೈನ್ ಮಾಡುವಂಥದ್ದೇ ನಮ್ಮ ರೆವೆನ್ಯೂ ಬೆನಿಫಿಟ್ಸ್. ಸೊ ಅದೆಲ್ಲವನ್ನು ನಾವು ಮೇಂಟೈನ್ ಮಾಡಬೇಕು. ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ಗಳು, ಅದಕ್ಕೆ ಬರುವಂತಹ ಖರ್ಚುಗಳನ್ನೆಲ್ಲ ನೋಡ್ಕೊಳ್ಬೇಕು. ಅದಕ್ಕೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಬೆನಿಫಿಟ್ಗಳು ಓವರ್ ಅ ನಂಬರ್ ಆಫ್ ಇಯರ್ಸ್ ನಮಗೆ ಸ್ಪ್ರೆಡ್ ಆದರೆ ರೆವೆನ್ಯೂ ಎಕ್ಸ್ಪೆಂಡಿಚರಿನ ಬೆನಿಫಿಟ್ ಅಂತಹ ಕ್ಯಾಪಿಟಲ್ ಅಸೆಟ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಉಪಯೋಗಿಸುತ್ತೆ. ಅಂತಹ ಬೆನಿಫಿಟ್ಗಳು ವಿದಿನ್ 1 ಇಯರ್ ನಮಗೆ ನೋಡ ಸಿಗುತ್ತೆ. ನೆಕ್ಸ್ಟ್ ನಾವು ನಮ್ಮ ಕ್ಯಾಪಿಟಲ್ ವರ್ಸಸ್ ರೆವೆನ್ಯೂ ರೆಸಿಟ್ಗಳನ್ನು ನೋಡೋದಾದ್ರೆ ಮೊದಲನೆಯದಾಗಿ ಕ್ಯಾಪಿಟಲ್ ಇಸ್ ಫ್ರಮ್ ನಾನ್ ಆಪರೇಟಿಂಗ್ ಆಕ್ಟಿವಿಟೀಸ್. ಬಹಳ ಬಹಳ ಮುಖ್ಯ. ಏನು ನಾನ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ MS ರಾಮಯ್ಯ ವಿದ್ಯಾಸಂಸ್ಥೆಗಳು, ಅವರಿರುವಂತಹ ಬಿಸ್ನೆಸ್ ಅರೀನಾ ಯಾವುದು ಅಂದ್ರೆ ಎಡ್ಯುಕೇಶನ್. ಅದೇ MS ರಾಮಯ್ಯ ಸಂಸ್ಥೆಗಳು ಕನ್ಸ್ಟ್ರಕ್ಷನ್ನಿನಿಂದ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವರ ನಾನ್ ಆಪರೇಟಿಂಗ್ ಆಕ್ಟಿವಿಟಿ ಆಗುತ್ತೆ. ಸೊ ಈ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂತಹ ಕ್ಷೇತ್ರದಿಂದ ಲಾಭಗಳನ್ನ ಗಳಿಸಿದ್ರೆ, ಗಳಿಕೆಯನ್ನ ಮಾಡಿದ್ರೆ ಅದು ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ಸ್ಕೊಳ್ಳುತ್ತೆ, ಅದು ರೆವೆನ್ಯೂವಿನ ಪಾರ್ಟ್ ಆಗುತ್ತೆ. ಅದೇ ಬಿಸ್ನೆಸ್ ಮಾಡ್ತಾ ಇರುವಂತಹ ಕ್ಷೇತ್ರವಲ್ಲದೆ ಆ ಬಿಸ್ನೆಸ್ ಬೇರೆ ಕ್ಷೇತ್ರಗಳಿಂದ ದುಡ್ಡನ್ನ ಗಳಿಸಿದ್ರೆ, ಲಾಭಗಳ ಗಳಿಕೆ ಮಾಡಿದ್ರೆ ಅದು ನಾನ್ ಆಪರೇಟಿಂಗ್ ಅನ್ನಿಸ್ಕೊಳ್ಳುತ್ತೆ. ಕ್ಯಾಪಿಟಲ್ಗೆ ಅದನ್ನ ನಾವು ಸೆಗ್ರಿಗೇಟ್ ಮಾಡ್ತೇವೆ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಪಿಟಲ್ ಇಸ್ ನಾನ್ ರೆಕರಿಂಗ್, ರೆವೆನ್ಯೂ ಇಸ್ ರೆಕರಿಂಗ್. ಕ್ಯಾಪಿಟಲ್ ಇನ್ಕಮ್ ಅಂತಕ್ಕಂಥದ್ದು ಇಟ್ ಇಸ್ ನಾನ್ ರಿಪೀಟಿಂಗ್, ರಿಪೀಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ರೆವೆನ್ಯೂ ಇನ್ಕಮ್ ಅಥವಾ ರೆವೆನ್ಯೂ ರೆಸಿಟ್ ಅಂತಕ್ಕಂಥದ್ದು ರಿಪೀಟ್ ಆಗ್ತಾ ಇರುತ್ತೆ. ಇಟ್ ಇಸ್ ರೆಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ನೋಡೋದಾದ್ರೆ capital is shown in the balance sheet, revenue is shown in profit and loss account. ಇದನ್ನ ಹಲವಾರು ಬಾರಿ ನಾನು ನಿಮಗೆ ಹೇಳಿದ್ದೇನೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ಇನ್ಕಮ್ ಅಂತಕ್ಕಂಥದ್ದು ಪರ್ಮನೆಂಟ್ ಅಕೌಂಟ್ಗಳಾಗತ್ತೆ. ಅದನ್ನ ನಾವು ಬ್ಯಾಲೆನ್ಸ್ ಶೀಟಿನಲ್ಲಿ ತೋರಿಸ್ತೇವೆ. ಅದೇ ರೆವೆನ್ಯೂ ಇನ್ಕಮ್ ಅಥವಾ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ನಾನ್ ಪರ್ಮನೆಂಟ್ ಅಥವಾ ಟೆಂಪರವರಿ ಅಕೌಂಟ್ಗಳಾಗತ್ತೆ. ಅದನ್ನ P&L ಸ್ಟೇಟ್ಮೆಂಟ್ ಅಲ್ಲಿ, P&L ಅಕೌಂಟಿನಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ objectives and preparation of financial statements. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ರೆಡಿ ಮಾಡಲಿಕ್ಕೆ, ಪ್ರಿಪೇರ್ ಮಾಡಲಿಕ್ಕೆ ಇರುವಂತಹ ಉದ್ದೇಶಗಳು ಏನು? ಮೊದಲನೆಯದಾಗಿ ಇಟ್ ಡೆಪಿಕ್ಟ್ಸ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಆರ್ಗನೈಸೇಷನ್. ಯಾವುದೇ ಒಂದು ಸಂಸ್ಥೆಯ ಎಕ್ಸಾಕ್ಟ್ ಮಾರ್ಕೆಟ್ ಪೊಸಿಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವರ ಬ್ಯಾಲೆನ್ಸ್ ಶೀಟ್ ನಮ್ಮ ಕೈಯಲ್ಲಿದ್ರೆ ಸಾಕು. ಆ ಕಂಪನಿಯ ಇಡೀ ಜಾತಕವನ್ನ ನಾವು ಆಚೆ ತೆಗಿಬಹುದು. ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಎರಡನೆಯದನ್ನ ನೋಡೋದಾದ್ರೆ ಇಟ್ ಗಿವ್ಸ್ ಫೇರ್ ಅಂಡ್ ಟ್ರೂ ವ್ಯೂ ಅಬೌಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಯಾವುದೇ ಒಂದು ಆರ್ಗನೈಸೇಷನ್ ಯಾವ ದಿಕ್ಕಿಗೆ ನಡೀತಾ ಇದೆ, ಯಾವ ದಿಶೆಯತ್ತ ಸಾಗುತ್ತಾ ಇದೆ, ಇದನ್ನ ಎಕ್ಸಾಕ್ಟ್ ಆಗಿ ನಾವು ಪ್ರೆಡಿಕ್ಟ್ ಮಾಡಿ ಅದರ ಫ್ಯೂಚರ್ ಆಗಿರ್ಬೋದು, ಕರೆಂಟ್ ಪರಿಸ್ಥಿತಿ ಆಗಿರ್ಬೋದು, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಬರುವಂತಹ ಮುಖ್ಯವಾದಂಥ ಸ್ಟೇಟ್ಮೆಂಟೇ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಹೆಲ್ಪ್ಸ್ ಇನ್ ಅಸೆಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಇಟ್ ಹೆಲ್ಪ್ಸ್ ಇನ್ ಅನಲೈಸಿಂಗ್ ದ ಮಾರ್ಕೆಟ್ ಪೊಸಿಷನ್. ಯಾವುದೇ ಒಂದು ಆರ್ಗನೈಸೇಷನ್ನಿನ ಅಸೆಟ್ ಪೊಸಿಷನ್ ಯಾವ ರೀತಿ ಇದೆ, ಸಾಲಗಳು ಎಷ್ಟು ಮಾಡಿದ್ದಾರೆ, ಇವೆಲ್ಲವನ್ನು ಅನಲೈಸ್ ಮಾಡಿ ಮಾರ್ಕೆಟಿನಲ್ಲಿ ಅವರು ಎಲ್ಲಿ ನಿಲ್ತಾರೆ, ಯಾವ ಪೊಸಿಷನ್ ಅವರಿಗೆ ಕೊಡಬಹುದಾಗತ್ತೆ ಅನ್ನುವಂಥದ್ದನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನೋಡಿ ನಾವು ಕಂಡುಹಿಡಿಬಹುದು. ನೆಕ್ಸ್ಟ್ ನೋಡೋದಾದ್ರೆ ದ ಸ್ಟೆಪ್ಸ್ ಇನ್ ಪ್ರಿಪರೇಷನ್ ಬಹಳ ಸುಲಭ. ಯಾವುದೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಿಗೆ ನಾವು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಬೇಕಾಗತ್ತೆ. ಇವತ್ತಿನ ಕಾಲಘಟ್ಟಕ್ಕೆ ಮೆಜಾರಿಟಿ ಆಫ್ ದಿ ಆರ್ಗನೈಸೇಷನ್ಸ್ ತಮ್ಮ ಬ್ಯಾಲೆನ್ಸ್ ಶೀಟ್ಗಳನ್ನ ವರ್ಟಿಕಲ್ ಫಾರ್ಮ್ಯಾಟಿನಲ್ಲಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಟ್ರೆಡಿಷನಲ್ ಆಗಿ ಹಾರಿಜಾಂಟಲ್ ಫಾರ್ಮ್ಯಾಟಿನಲ್ಲೂ ಕೂಡ ನಾವು
ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ನಾವು ಕಲಿಬೇಕಾಗಿರ್ತಕ್ಕಂಥದ್ದೇ ಕ್ಲೋಸಿಂಗ್ ಎಂಟ್ರೀಸ್. ಏನು ಕ್ಲೋಸಿಂಗ್ ಎಂಟ್ರೀಸ್ ಅಂದ್ರೆ ಅರ್ಥ? ನಾನು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 2 ನಲ್ಲಿ ಪ್ರಾಬ್ಲಮ್ಗಳನ್ನ ಮಾಡಬೇಕಾದ್ರೆ ಕ್ಲೋಸಿಂಗ್ ಎಂಟ್ರೀಸ್ನ ಬಗ್ಗೆ ಹೆಚ್ಚೆಚ್ಚು ಮಾತಾಡೋಣ. ಕ್ಲೋಸಿಂಗ್ ಎಂಟ್ರೀಸಿನ ಒಂದು ಔಟ್ಲೈನ್ ಏನು? ವೆರಿ ಸಿಂಪಲ್. ದೇ ಆರ್ ದ ಜರ್ನಲ್ ಎಂಟ್ರೀಸ್ ಮೇಡ್ ಅಟ್ ದ ಎಂಡ್ ಆಫ್ ಎನ್ ಅಕೌಂಟಿಂಗ್ ಪೀರಿಯಡ್ ಟು ಟ್ರಾನ್ಸ್ಫರ್ ಟೆಂಪರವರಿ ಅಕೌಂಟ್ಸ್ ಇನ್ ಟು ಪರ್ಮನೆಂಟ್ ಅಕೌಂಟ್ಸ್. ಯಾವುದೇ ಟೆಂಪರವರಿ ಅಕೌಂಟ್ಸ್ಗಳನ್ನ ಪರ್ಮನೆಂಟ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲು ನಾವು ರೆಡಿ ಮಾಡುವಂತಹ ಜರ್ನಲ್ ಎಂಟ್ರಿಗಳಿಗೆ ನಾವು ಕ್ಲೋಸಿಂಗ್ ಎಂಟ್ರೀಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಬ್ಯಾಲೆನ್ಸ್ ಶೀಟ್ ಅಂಡ್ ಕೀ ಕಾನ್ಸೆಪ್ಟ್ಸ್. ಮೊದಲನೆಯದಾಗಿ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು ಅರ್ಥ? ವೆರಿ ಸಿಂಪಲ್. ಯಾವುದೇ ಒಂದು ಸ್ಟೇಟ್ಮೆಂಟ್ ಆರ್ಗನೈಸೇಷನ್ನಿನ ಅಸೆಟ್ಸ್ ಅಂಡ್ ಲಯಬಿಲಿಟೀಸಿನ ಎಕ್ಸಾಕ್ಟ್ ಪಿಕ್ಚರ್ ಅನ್ನ ನಮಗೆ ಡೆಪಿಕ್ಟ್ ಮಾಡಿದ್ರೆ ಅಂತಹ ಸ್ಟೇಟ್ಮೆಂಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೇವೆ. ಯಾವುದೇ ಒಂದು ಕಂಪನಿಯ ಫೈನಾನ್ಷಿಯಲ್ ಹೆಲ್ತ್ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ಟೆಸ್ಟ್ ಮಾಡಲಿಕ್ಕೆ ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್. ಆಪರೇಟಿಂಗ್ ಪ್ರಾಫಿಟ್ ಅಂದ್ರೆ ಅದನ್ನ ನಾವು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ಕರಿತೇವೆ. ನಾವು ತಗೊಂಡಿರುವಂತಹ ಸಾಲಗಳಿಗೆ ಬಡ್ಡಿ ಕಟ್ಟುವ ಮುಂಚೆ, ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ತೆರಿಗೆಯನ್ನ ಕಟ್ಟಲಿಕ್ಕೆ ಮುಂಚೆ ನಮ್ಮ ಕಂಪನಿ ಅರ್ನ್ ಅಥವಾ ಸಂಪಾದನೆ ಮಾಡಿರುವಂತಹ ಲಾಭವನ್ನ ನಾವು ಆಪರೇಟಿಂಗ್ ಪ್ರಾಫಿಟ್ ಅಥವಾ EBIT ಅಂತ ಕರಿತೇವೆ. ನೆಕ್ಸ್ಟ್ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅನ್ನ ಕಂಡು ಹಿಡಿಲಿಕ್ಕೆ ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅನ್ನುವಂತಹ ಒಂದು ಫಾರ್ಮುಲಾವನ್ನ ಉಪಯೋಗಿಸ್ತೇವೆ. ನಮ್ಮ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸಿನಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಮಾರ್ಷಲಿಂಗ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಏನು ಮಾರ್ಷಲಿಂಗ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ refers to the arrangement in the balance sheet either in the order of liquidity or in the order of permanency. ಬಹಳ ಬಹಳ ಮುಖ್ಯ. ಯಾವುದೇ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ನಾವು 2 ಆರ್ಡರ್ಗಳಲ್ಲಿ ಪ್ರಿಪೇರ್ ಮಾಡಬಹುದು. ಒಂದು ಆರ್ಡರ್ ಆಫ್ ಪರ್ಮನೆನ್ಸಿ. ಏನು? ಮೊದಲಿಗೆ ಫಿಕ್ಸೆಡ್ ಅಸೆಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ, ತದನಂತರ ಕರೆಂಟ್ ಅಸೆಟ್ಗಳ ಬಗ್ಗೆ ಬರಿತೀವಿ. ಅದೇ ರೀತಿ ಮೊದಲಿಗೆ ಫಿಕ್ಸೆಡ್ ಲಯಬಿಲಿಟೀಸ್ ಅನ್ನ ಬರಿತೀವಿ, ತದನಂತರ ಕರೆಂಟ್ ಲಯಬಿಲಿಟೀಸ್ ಅನ್ನ ಬರಿತೀವಿ, ಆರ್ಡರ್ ಆಫ್ ಪರ್ಮನೆನ್ಸಿ. ಅದೇ ರೀತಿಯಲ್ಲಿ ಆರ್ಡರ್ ಆಫ್ ಲಿಕ್ವಿಡಿಟಿಯಲ್ಲಿ ಕೂಡ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಬಹುದು. ಲಿಕ್ವಿಡ್ ಪೊಸಿಷನ್ನಿನ ಬಗ್ಗೆ ನಾನು ಹೆಚ್ಚು ಗಮನವನ್ನ ವಹಿಸ್ತಾ ಇದ್ರೆ ಮೊದಲಿಗೆ ಕರೆಂಟ್ ಅಸೆಟ್ಸ್, ನಂತರದಲ್ಲಿ ಫಿಕ್ಸೆಡ್ ಅಸೆಟ್ಸ್, ಮೊದಲಿಗೆ ಕರೆಂಟ್ ಲಯಬಿಲಿಟೀಸ್, ನಂತರದಲ್ಲಿ ಫಿಕ್ಸೆಡ್ ಲಯಬಿಲಿಟೀಸ್ ಅನ್ನ ಎಂಟ್ರಿ ಮಾಡ್ತೇವೆ. ಸೊ ಈ ರೀತಿ ಬ್ಯಾಲೆನ್ಸ್ ಶೀಟ್ ಅನ್ನ ಆರ್ಡರ್ ಆಫ್ ಪರ್ಮನೆನ್ಸಿ ಅಥವಾ ಆರ್ಡರ್ ಆಫ್ ಲಿಕ್ವಿಡಿಟಿಯ ಆಧಾರದ ಮೇಲೆ ನಾವು ರೆಡಿ ಮಾಡತಕ್ಕಂತಹ ಪ್ರೊಸೀಜರಿಗೆ ಮಾರ್ಷಲಿಂಗ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಕರೀತೇವೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಫಾರ್ 2 ಮಾರ್ಕ್ಸ್. ಹಾಗಾದ್ರೆ ಈ ಚಾಪ್ಟರಿನಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರುವಂತಹ ಪ್ರಾಬ್ಲಮ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, compute the cost of goods sold for the year 2017-18 with the help of the following information. ಯಾವುದೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ನಾವು ಕಂಡುಹಿಡಿಬೇಕಾದ್ರೆ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದು? ಬಹಳ ಸುಲಭ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಇರುವಂತಹ ಫಾರ್ಮುಲಾ ಈ ರೀತಿ ಇದೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್. ಏನು ನೆಟ್ ಪರ್ಚೇಸಸ್ ಅಂದ್ರೆ ಪರ್ಚೇಸಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಏನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಅರ್ಥ ವೇಜಸ್, ಕೋಲ್, ಪವರ್, ಫ್ಯೂಯಲ್, ಈ ರೀತಿಯಲ್ಲಿ ಫ್ಯಾಕ್ಟ್
ಎಂಟ್ರಿಗೆ ರಿಲೇಟ್ ಆಗಿರುವಂತಹ ಟ್ರೇಡಿಂಗ್ ಅಕೌಂಟಿನಲ್ಲಿ ಬರುವಂತಹ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ನಾನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೇನೆ, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ನಮ್ಮ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಇರುವಂತಹ ಫಾರ್ಮ್ಯುಲಾ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈಗ ಅವನು ಎಲ್ಲ ಐಟಮ್ಗಳನ್ನು ರೆಡಿಯಾಗಿ ಕೊಟ್ಟಿರ್ತಾನೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ COGS ಅಥವಾ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಮೊದಲಿಗೆ ಓಪನಿಂಗ್ ಸ್ಟಾಕ್ 3 ಲಕ್ಷ ರೂಪಾಯಿ ಇದೆ. ಓಕೆ, ಸೊ ನಮ್ಮ ಓಪನಿಂಗ್ ಸ್ಟಾಕಿನ ಬೆಲೆ 3 ಲಕ್ಷ, 1st April 2017. ನೆಕ್ಸ್ಟ್ ನೋಡೋದಾದ್ರೆ 31st March 2018 ಲಾಸ್ಟ್ ಡೇಟ್ ಆಫ್ ದ ಇಯರ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ 4 ಲಕ್ಷ ರೂಪಾಯಿ ಇದೆ. ಸೊ 4 ಲಕ್ಷ ರೂಪಾಯಿ. ಸೊ ಯಾವುದೇ ಒಂದು ಐಟಮ್ ಅನ್ನ ನಾವು ಮೈನಸ್ ಮಾಡೋದಿದ್ರೆ ಅದನ್ನ ನಾವು ಬ್ರಾಕೆಟ್ ನಲ್ಲಿ ಹಾಕೊಳ್ಳುವಂತದ್ದು ಈಸಿ ಆಗತ್ತೆ. ನೆಕ್ಸ್ಟ್ ಪರ್ಚೇಸಸ್ ಅನ್ನ ನೋಡಿದ್ರೆ 15 ಲಕ್ಷ ಇದೆ. ಯಾವಾಗ್ಲೂ ತಿಳ್ಕೊಳ್ಳಿ, ಪರ್ಚೇಸಸ್ ಅಂದ್ರೆ ಬಹಳ ಸುಲಭ. ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಅನ್ನ ಮಾಡಬೇಕು. ಇಲ್ಲಿ ಸಪರೇಟ್ ಆಗಿ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿಲ್ಲದಿರುವ ಕಾರಣ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅವನು ನನಗೆ ವೇಜಸ್ ಅನ್ನ ಕೊಟ್ಟಿದ್ದಾನೆ. ಸೊ ವೇಜಸ್ ಅನ್ನ ನೋಡೋದಾದ್ರೆ 1,20,000 ರೂಪಾಯಿ ಇದೆ. ತದನಂತರದಲ್ಲಿ ಅವನು ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಸೇಲ್ಸ್ ನ ಅವಶ್ಯಕತೆ COGS ಕಂಡುಹಿಡಿಬೇಕಾದ್ರೆ ಬರೋದಿಲ್ಲ. ಸೊ ಈಗ ಫೈನಲ್ ವ್ಯಾಲ್ಯೂ ಅನ್ನ ಕಂಡುಹಿಡಿದು ನಮ್ಮ ಕಂಪನಿ, ನಮ್ಮ ಆರ್ಗನೈಸೇಷನ್ಗೆ ಆಗ್ತಾ ಇರುವಂತಹ COGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕಂಡುಹಿಡಿಯೋಣ. ಸೊ 3 ಲಕ್ಷ ಪ್ಲಸ್ 15 ಲಕ್ಷ 18 ಲಕ್ಷ ಪ್ಲಸ್ 1,20,000 19,20,000 ಆಯಿತು. ಅದರಿಂದ 4 ಲಕ್ಷವನ್ನ ಮೈನಸ್ ಮಾಡಿದ್ರೆ 15,20,000 ಆಯಿತು. ಅದೇ ನಮ್ಮ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇಲ್ಲಿ ನಾವು ಒಂದು ಸ್ಟೆಪ್ ಅಹೆಡ್ ಆಗಿ ಹೋಗಿ ಸಾಲ್ವ್ ಮಾಡೋದಾದ್ರೆ ಅವನು ನಮಗೆ ವೆರಿ ಕ್ಲಿಯರ್ಲಿ ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಸೇಲ್ಸ್ ಅಂತ ಕೊಟ್ಟಿದ ತಕ್ಷಣ ಒಂದು ಸಿಂಪಲ್ ಫಾರ್ಮ್ಯುಲಾವನ್ನ ತಲೆಯಲ್ಲಿಟ್ಕೊಳ್ಳಿ. ನಾವು ನಮ್ಮ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮ್ಯುಲಾವನ್ನ ಬಳಸ್ತೇವೆ. ಏನು ಆ ಫಾರ್ಮ್ಯುಲಾ? ನೆಟ್ ಸೇಲ್ಸ್ ಅಥವಾ ಟೋಟಲ್ ಸೇಲ್ಸ್ ಮೈನಸ್ COGS ಮಾಡಿದ್ರೆ ನಮಗೆ ನಮ್ಮ ಗ್ರಾಸ್ ಪ್ರಾಫಿಟ್ ಸಿಗತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಅವನು ಹೇಗಿದ್ರು ನಮಗೆ ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಸೊ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. 20 ಲಕ್ಷ ಸೇಲ್ಸ್. ಈಗ ತಾನೇ COGS ಅನ್ನ ನಾವು ಕಂಡುಹಿಡಿದ್ವಿ. COGS ಅನ್ನ ಮೈನಸ್ ಮಾಡುವ ಕಾರಣ ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳೋಣ. 15 lakhs 20,000. ಸೊ 20 lakhs ಮೈನಸ್ 15,20,000 ಮಾಡಿದ್ರೆ ನಮ್ಮ ಗ್ರಾಸ್ ಪ್ರಾಫಿಟ್ 4,80,000 ರೂಪೀಸ್ ಆಗುತ್ತೆ. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಅವನು ಬರೀ COGS ಮಾತ್ರ ಕೇಳಿರುವ ಕಾರಣ ಇಲ್ಲಿ ನಮ್ಮ ಪ್ರಾಬ್ಲಮ್ ಅನ್ನ ನಿಲ್ಲಿಸಿದ್ರೆ ಅದು ಮೋರ್ ದನ್ ಇನಫ್. ಆದರೆ ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡೋದ್ರಲ್ಲಿ, ಒಂದು ಎಕ್ಸ್ಟ್ರಾ ಫಾರ್ಮ್ಯುಲಾ ಕಲಿಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಾವು ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕು ಅಂದ್ರೆ ನಮ್ಮ ಫಾರ್ಮ್ಯುಲಾ ಏನು? ನೆಟ್ ಸೇಲ್ಸ್ ಮೈನಸ್ COGS. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, from the following balances obtained from the records of Mr. Kiran P, prepare a trading account for the year ending 31st March 2018. ಸೊ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಹೇಗೆ ಮಾಡೋದು? ಬಹಳ ಸುಲಭ. ಯಾವುದೇ ಒಂದು ಟ್ರೇಡಿಂಗ್ ಅಕೌಂಟ್ ನಮಗೆ ನಾಮಿನಲ್ ಅಕೌಂಟ್ ಆಗತ್ತೆ. ಯಾವುದೇ ನಾಮಿನಲ್ ಅಕೌಂಟ್ ನಲ್ಲಿ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅನ್ನ ನಾವು ಮಾಡಬೇಕಾಗತ್ತೆ. ಯಾವುದೇ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಯಾವುದು ಈ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು? ವೇಜಸ್, ಕ್ಯಾರಿಯೇಜ್ ಇನ್ವರ್ಡ್ಸ್, ಪವರ್, ಫ್ಯೂಯಲ್,
ಇವೆಲ್ಲವೂ ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಿರುವ ಕಾರಣ ಇದನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೇವೆ, ಟ್ರೇಡಿಂಗ್ ಅಕೌಂಟಿನಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಟ್ರೇಡಿಂಗ್ ಅಕೌಂಟ್ ಆಸ್ ಅಟ್ 31st March 2018 ನಾವು ಇದನ್ನ ಮಾಡ್ತಾ ಇರುವಂತದ್ದು ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಕಿರಣ್ ಪಿ. ಓಕೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಯಾವುದೇ ಟ್ರೇಡಿಂಗ್ ಅಕೌಂಟಿಗೆ ನಮ್ಮ ಫಾರ್ಮ್ಯಾಟ್ ಏನು? ವೆರಿ ಸಿಂಪಲ್, ಪರ್ಟಿಕ್ಯುಲರ್ಸ್ rupees, particulars rupees. Okay, so particulars rupees. ನಮ್ಮ ಡೆಬಿಟ್ ಸೈಡಿನಲ್ಲಿ ಯಾವಾಗಲೂ ನಾವು ನಮ್ಮ ಓಪನಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡಿಕೊಂಡ್ರೆ, ನಮ್ಮ ಕ್ರೆಡಿಟ್ ಸೈಡಿನಲ್ಲಿ ನಾವು ಯಾವಾಗಲೂ ನಮ್ಮ ಕ್ಲೋಸಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಡೆಬಿಟ್ ಸೈಡ್ ಅನ್ನ ನಾವು 2ವಿನಿಂದ ರೆಪ್ರೆಸೆಂಟ್ ಮಾಡಿದ್ರೆ, ಕ್ರೆಡಿಟ್ ಸೈಡ್ ಅನ್ನ ನಾವು ಬೈನಿಂದ ರೆಪ್ರೆಸೆಂಟ್ ಮಾಡ್ತೇವೆ. ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳೇ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುವಂತದ್ದು ಒಂದೇ ಒಂದು ಡೈರೆಕ್ಟ್ ಇನ್ಕಮ್, ಅದೇ ನಮ್ಮ ಸೇಲ್ಸ್. ಸೊ ಈಗ ಎಂಟ್ರಿ ಮಾಡ್ಕೊಳ್ಳೋಣ. ಮೊದಲಿಗೆ ಓಪನಿಂಗ್ ಸ್ಟಾಕ್ ಇದೆ. ಯಾವುದೇ ಓಪನಿಂಗ್ ಸ್ಟಾಕ್ ಅನ್ನ ನಾವು ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ, 2 ಲಕ್ಷ. ನೆಕ್ಸ್ಟ್, ಪರ್ಚೇಸಸ್ ಫಾರ್ ದ ಇಯರ್ ಅಂತ ಕೊಟ್ಟಿದ್ದಾನೆ. ಯಾವುದೇ ಪರ್ಚೇಸಸ್ ನಾವು ಖರ್ಚು ಮಾಡ್ತಾ ಇದ್ದೇವೆ, ಎಕ್ಸ್ಪೆನ್ಸಸ್ ಆಗತ್ತೆ. ಸೊ ಡೆಬಿಟ್ ಸೈಡಿನಲ್ಲಿ ಬರಿಬೇಕು ಪರ್ಚೇಸಸ್ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಮಾಡಬೇಕು. ಇಲ್ಲೆಲ್ಲಾದ್ರೂ ಪರ್ಚೇಸ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾನಾ? ಕೊಟ್ಟಿಲ್ಲ. ಸೊ ಬರ್ಕೊಳ್ಳೋಣ 20 ಲಕ್ಷ. ಪರ್ಚೇಸ್ ರಿಟರ್ನ್ಸ್ ಇಲ್ಲದಿರುವ ಕಾರಣ ಡ್ಯಾಶ್. ಅಲ್ಲಿಗೆ ನಮ್ಮ ಫೈನಲ್ ಪರ್ಚೇಸಸ್ ಎಷ್ಟಾಯಿತು? 20 ಲಕ್ಷ ಆಯಿತು. ಇದನ್ನ ಇನ್ನರ್ ಕಾಲಮ್ ಅಂತೇವೆ, ಇದನ್ನ ಔಟರ್ ಕಾಲಮ್ ಅಂತ ಕರಿತೇವೆ. ನೆಕ್ಸ್ಟ್, ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಸೇಲ್ಸ್ ಅನ್ನ ಡೈರೆಕ್ಟ್ ಇನ್ಕಮ್ ಆಗಿರುವ ಕಾರಣ ಕ್ರೆಡಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕು. ಮೈನಸ್ ಸೇಲ್ಸ್ ರಿಟರ್ನ್ಸ್ ಅನ್ನ ಮಾಡಿ. ಸೊ ಇಲ್ಲಿ 35 ಲಕ್ಷ ಸೇಲ್ಸ್ ಇರುವ ಕಾರಣ 35 ಲಕ್ಷ ಮೈನಸ್ 0 ಸೇಲ್ಸ್ ರಿಟರ್ನ್ಸ್ ಅನ್ನ ಕೊಟ್ಟಿಲ್ಲ. ಅಲ್ಲಿಗೆ ನಮ್ಮ ಫೈನಲ್ ಅಮೌಂಟ್ ಏನಾಯಿತು? 35 ಲಕ್ಷ ರೂಪಾಯಿ ಆಯಿತು. ನೆಕ್ಸ್ಟ್, ಕ್ಯಾರಿಯೇಜ್ ಇನ್ವರ್ಡ್ಸ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಕ್ಯಾರಿಯೇಜ್ ಇನ್ವರ್ಡ್ಸ್ ನಮ್ಮ ಬಿಸ್ನೆಸ್ಸಿಗೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗತ್ತೆ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಕ್ಯಾರಿಯೇಜ್ ಇನ್ವರ್ಡ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆದ್ರೆ, ಕ್ಯಾರಿಯೇಜ್ ಔಟ್ವರ್ಡ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವನು ನಿಮ್ಮನ್ನ ಕನ್ಫ್ಯೂಸ್ ಮಾಡುವಂತ ಎಲ್ಲ ಚಾನ್ಸಸ್ ಇದೆ. ಕ್ಯಾರಿಯೇಜ್ ಇನ್ವರ್ಡ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಆದ್ರೆ, ಕ್ಯಾರಿಯೇಜ್ ಔಟ್ವರ್ಡ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ಕ್ಯಾರಿಯೇಜ್ ಇನ್ವರ್ಡ್ಸ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ನಾವು ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಕ್ಯಾರಿಯೇಜ್ ಇನ್ವರ್ಡ್ಸ್ 10,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ, ಕ್ಲೋಸಿಂಗ್ ಸ್ಟಾಕ್ 5 ಲಕ್ಷ ರೂಪಾಯಿ. ನಾನು ಹೇಳಿದ ಹಾಗೆ ಓಪನಿಂಗ್ ಸ್ಟಾಕ್ ಅನ್ನ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿದ್ರೆ, ಕ್ಲೋಸಿಂಗ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಇನ್ವೆಂಟ್ರಿಯನ್ನ ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೇವೆ. ಎಷ್ಟು ಲಕ್ಷ ಇದೆ? 5 ಲಕ್ಷ ಇದೆ. ಈಗ ನಾವು ನಮ್ಮ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡುವಂತಹ ಸಮಯ. ಡೆಬಿಟ್ ಜಾಸ್ತಿ ಇದೆಯಾ, ಕ್ರೆಡಿಟ್ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡಬೇಕು. ಕ್ರೆಡಿಟೇ ಜಾಸ್ತಿ ಕಾಣ್ತಾ ಇರತಕ್ಕಂಥದ್ದು 40 ಲಕ್ಷ ರೂಪಾಯಿ ಇದೆ. ಸೊ 35 ಪ್ಲಸ್ 5 40 ಲಕ್ಷ ರೂಪಾಯಿ ಆಯಿತು. ಸೊ 40 ಲಕ್ಷ ರೂಪಾಯಿಯಿಂದ ನಾವು ಮೈನಸ್ 20 ಲಕ್ಷ ಮೈನಸ್ 2 ಲಕ್ಷ ಮೈನಸ್ 10,000 ಮಾಡಿದ್ರೆ 17,90,000 ರೂಪಾಯಿ ನಮ್ಮ ಬ್ಯಾಲೆನ್ಸ್ ಆಯಿತು. ಲಾಭ ಅಂದ್ರೆ ಕ್ರೆಡಿಟ್ ಜಾಸ್ತಿ ಇದೆ, ನಷ್ಟ ಅಂದ್ರೆ ಡೆಬಿಟ್ ಕಡಿಮೆ ಇದೆ. ಇದನ್ನ ನಾವು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಕರಿತೇವೆ.
ಅದೇ ರೀತಿಯಲ್ಲಿ ನೆಕ್ಸ್ಟ್ ಅಕೌಂಟಿಗೆ ಆ ಗ್ರಾಸ್ ಪ್ರಾಫಿಟ್ ಅನ್ನ ಬ್ರಿಂಗ್ ಡೌನ್ ಮಾಡಬೇಕು. ಎಷ್ಟಿದೆ? 17,90,000 ರೂಪಾಯಿ ಇದೆ. ಸೊ ಯಾವುದೇ ಟ್ರೇಡಿಂಗ್ ಅಕೌಂಟ್ನಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದ್ರೆ ಯಾವುದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿನಲ್ಲಿ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಇದೇ ನಮ್ಮ ಟ್ರೇಡಿಂಗ್ ಅಕೌಂಟ್ ಅನ್ನ ಉಪಯೋಗಿಸಿಕೊಂಡು, ಇದೇ ಟ್ರೇಡಿಂಗ್ ಅಕೌಂಟಿನ ಇನ್ಫಾರ್ಮೇಶನ್ ಅನ್ನ ಉಪಯೋಗಿಸಿಕೊಂಡು ನಾವು COGS ಮೆಥಡ್ನಲ್ಲಿ ಮಾಡೋದಾದ್ರೆ ಹೇಗೆ ಸಾಲ್ವ್ ಮಾಡಬಹುದು? ಬಹಳ ಸುಲಭ. ನಮ್ಮ COGS ನ ಫಾರ್ಮುಲಾ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ನಮ್ಮ ಓಪನಿಂಗ್ ಸ್ಟಾಕ್ ಅನ್ನ ನೋಡೋದಾದ್ರೆ 2 ಲಕ್ಷ ರೂಪಾಯಿ ಇದೆ. ನಮ್ಮ ನೆಟ್ ಪರ್ಚೇಸಸ್ ಅನ್ನ ನೋಡೋದಾದ್ರೆ 20 ಲಕ್ಷ ರೂಪಾಯಿ ಇದೆ. ಅದೇ ರೀತಿಯಲ್ಲಿ ನಮಗೆ ಇರುವಂತದ್ದೇ ಒಂದು ಡೈರೆಕ್ಟ್ ಎಕ್ಸ್ಪೆನ್ಸ್, ಅದೇ ನಮ್ಮ ಕ್ಯಾರಿಯೇಜ್ ಇನ್ವರ್ಡ್ಸ್. ಸೊ ಕ್ಯಾರಿಯೇಜ್ ಇನ್ವರ್ಡ್ಸ್ ಅನ್ನ ನೋಡೋದಾದ್ರೆ 10,000 ರೂಪಾಯಿ ಇದೆ. ಕ್ಲೋಸಿಂಗ್ ಸ್ಟಾಕ್ ಅನ್ನ ಚೆಕ್ ಮಾಡಿದ್ರೆ 5 ಲಕ್ಷ ರೂಪಾಯಿ ಇದೆ. ಅದನ್ನ ನಾವು ಮೈನಸ್ ಮಾಡಬೇಕಾಗತ್ತೆ. ಸೊ 20 ಪ್ಲಸ್ 2 22 ಲಕ್ಷ ಪ್ಲಸ್ 10,000 22 ಲಕ್ಷದ 10,000. ಅದಕ್ಕೆ ಮೈನಸ್ 5 ಲಕ್ಷ ಮಾಡಿದ್ರೆ 17 ಲಕ್ಷದ 10,000 ರೂಪಾಯಿ ಆಗತ್ತೆ. ಇದೇ ನಮ್ಮ COGS. ಈಗ ನಮಗೆ ಗೊತ್ತಿದೆ ಗ್ರಾಸ್ ಪ್ರಾಫಿಟ್ಟಿನ ಫಾರ್ಮುಲಾ ಏನು. ಬಹಳ ಸುಲಭ. ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಮೈನಸ್ COGS. ನೆಟ್ ಸೇಲ್ಸ್ 35 ಲಕ್ಷ ಇದೆ, ಬರ್ಕೊಳ್ಳೋಣ. ನೆಕ್ಸ್ಟ್ ನಾವು ನಮ್ಮ COGS ಅನ್ನ ಈಗ ತಾನೇ ಕಂಡುಹಿಡಿದ್ವಿ, 17 ಲಕ್ಷದ 10,000 ರೂಪಾಯಿ. ಸೊ ಈಗ ನಾವು 35 ಲಕ್ಷ ಮೈನಸ್ 17 ಲಕ್ಷದ 10,000 ಮಾಡಿದ್ರೆ ನಮಗೆ ಸಿಕ್ತಕ್ಕಂಥದ್ದೇ 17,90,000 ಪರ್ಫೆಕ್ಟ್ ಆನ್ಸರ್. ಸೊ ನಾವು ಈ ಟಾಪಿಕ್ ಅನ್ನ ಮಾಡೋದ್ರಿಂದ 2 ಸಪರೇಟ್ ಕಾನ್ಸೆಪ್ಟ್ಗಳನ್ನ ಕಲಿಬಹುದು. COGS ಮುಖೇನ ಹೇಗೆ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಯೋದು, ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖೇನ ಹೇಗೆ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಬಹುದು ಅಂತ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 3ನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸಸ್ ಆಫ್ ಶ್ರೀ ನಾರಾಯಣ. ಸೊ ನಾವಿದನ್ನ ಮಾಡ್ತಾ ಇರ್ತಕ್ಕಂಥದ್ದು ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ನಾರಾಯಣ. ಓಕೆ, ಆಸ್ ಆನ್ 31st March 2018 ನಮಗೆ ಅವನು ಟ್ರೇಡಿಂಗ್ ಅಕೌಂಟ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಕೇಳ್ತಾ ಇದ್ದಾನೆ. ಯಾವುದೇ ಟ್ರೇಡಿಂಗ್ ಅಕೌಂಟ್ ನಾಮಿನಲ್ ಅಕೌಂಟ್ ಆದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅನ್ನುವಂತಹ ರೂಲ್ ಅನ್ನ ಫಾಲೋ ಮಾಡ್ತೇವೆ. ಡೆಬಿಟ್ ಸೈಡಿನಲ್ಲಿ ಯಾವಾಗ್ಲೂ ನಾನು ಓಪನಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡಿದ್ರೆ, ಕ್ರೆಡಿಟ್ ಸೈಡಿನಲ್ಲಿ ಯಾವಾಗ್ಲೂ ನಾನು ಕ್ಲೋಸಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡ್ತೇನೆ. ಬಿಸ್ನೆಸ್ಸಿಗೆ ಬರುವಂತದ್ದು ಒಂದೇ ಒಂದು ಡೈರೆಕ್ಟ್ ಇನ್ಕಮ್, ಅದು ಸೇಲ್ಸ್. ಬಿಸ್ನೆಸ್ಸಿಗೆ ಬರುವಂತಹ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್, ವೇಜಸ್, ಪವರ್, ಫ್ಯೂಯಲ್, ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್, ಕ್ಯಾರಿಯೇಜ್ ಇನ್ವರ್ಡ್ಸ್, ಡಾಕ್ ಚಾರ್ಜಸ್, ಇವೆಲ್ಲವೂ ಕೂಡ ನಮ್ಮ ಟ್ರೇಡಿಂಗ್ ಅಕೌಂಟಿನ ಡೆಬಿಟ್ ಸೈಡಿನಲ್ಲಿ ಬರುತ್ತೆ. ರೆಕಾರ್ಡ್ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಕ್ಯಾಶ್ ಪರ್ಚೇಸಸ್ 10,000, ಕ್ರೆಡಿಟ್ ಪರ್ಚೇಸಸ್ 2 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾನೆ. ಕ್ಯಾಶ್ ಆಗಿರ್ಲಿ ಕ್ರೆಡಿಟ್ ಆಗಿರ್ಲಿ, ಪರ್ಚೇಸಸ್ ಅಂದ್ರೆ ಅದು ಎಕ್ಸ್ಪೆನ್ಸಸ್ ಆಗತ್ತೆ. ಸೊ ಅದನ್ನ ಬರ್ಕೊಳ್ಳೋಣ. ಪರ್ಚೇಸಸ್, ಕ್ಯಾಶ್ ಪರ್ಚೇಸಸ್ 10,000 ಇದ್ರೆ ನಮ್ಮ ಕ್ರೆಡಿಟ್ ಪರ್ಚೇಸಸ್ 2 ಲಕ್ಷ ರೂಪಾಯಿ ಇದೆ. ನಮಗೆ ಇಲ್ಲಿ ಯಾವುದೇ ಪರ್ಚೇಸಸ್ ರಿಟರ್ನ್ಸ್ ಕಾಣಿಸ್ತಾ ಇಲ್ಲ. ಸೊ ಡ್ಯಾಶ್ 2,10,000 ನಮ್ಮ ಫೈನಲ್ ಅಮೌಂಟ್ ಆಗತ್ತೆ ಪರ್ಚೇಸಸ್ಸಿಗೆ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಶ್ ಸೇಲ್ಸ್ 1 ಲಕ್ಷ,
ಕ್ರೆಡಿಟ್ ಸೇಲ್ಸ್ 2,20,000 ಅಂತ ಕೊಟ್ಟಿದ್ದಾನೆ. ಯಾವುದೇ ಸೇಲ್ಸ್ ಅನ್ನ ನಾವು ಕ್ರೆಡಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. 1,00,000 ಪ್ಲಸ್ 2,20,000 ರೂಪಾಯಿ, ಅಲ್ಲಿಗೆ 3,20,000 ರೂಪಾಯಿ ಆಯಿತು. ಯಾವುದೇ ಸೇಲ್ಸ್ ರಿಟರ್ನ್ಸ್ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿಗೆ 3,20,000 ಆಯಿತು. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್, ಕ್ಯಾರಿಯೇಜ್ ಇನ್ವರ್ಡ್ಸ್, ಇಂಪೋರ್ಟ್ ಡ್ಯೂಟಿ ಎಲ್ಲವೂ ಕೂಡ ಫ್ಯಾಕ್ಟ್ರಿ ರಿಲೇಟೆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗತ್ತೆ. ನಮ್ಮ ಟ್ರೇಡಿಂಗ್ ಅಕೌಂಟಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ರೆಕಾರ್ಡ್ ಮಾಡೋಣ. ನಮಗೆ ಇರುವಂತದ್ದು ಮೊದಲನೆಯದಾಗಿ ಫ್ರೈಟ್ ಚಾರ್ಜಸ್. ಸೊ ಫ್ರೈಟ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾನೆ? 10,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾರಿಯೇಜ್ ಇನ್ವರ್ಡ್ಸ್. ಸೊ ಕ್ಯಾರಿಯೇಜ್ ಇನ್ವರ್ಡ್ಸ್ ಎಷ್ಟಿದೆ? ಸೊ ಕ್ಯಾರಿಯೇಜ್ ಇನ್ವರ್ಡ್ಸ್ ಅನ್ನ ನೋಡೋದಾದ್ರೆ 2,000 ರೂಪಾಯಿ ಇದೆ. ನೆಕ್ಸ್ಟ್ ನಮ್ಮ ಇಂಪೋರ್ಟ್ ಡ್ಯೂಟಿ 15,000 ಇದೆ. ಸೊ ಬರ್ಕೊಳ್ಳೋಣ. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ನಾವು ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಕಡೆಯದಾಗಿ ವೇಜಸ್ ಅನ್ನ ಕೂಡ ನಮಗೆ ಕೊಟ್ಟಿದ್ದಾನೆ. ಸೊ ವೇಜಸ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗತ್ತೆ, 5,000 ರೂಪಾಯಿ. ಅದನ್ನ ಬಿಟ್ಟು ನೋಡೋದಾದ್ರೆ ಕ್ಲೋಸಿಂಗ್ ಸ್ಟಾಕ್ 25,000, ಓಪನಿಂಗ್ ಸ್ಟಾಕ್ 30,000 ಕೊಟ್ಟಿದ್ದಾನೆ. ಓಪನಿಂಗ್ ಸ್ಟಾಕ್ 30,000, ಕ್ಲೋಸಿಂಗ್ ಸ್ಟಾಕ್ 25,000. ಈಗ ನೀವು ನನ್ನನ್ನ ಕೇಳಬಹುದು, ಸರ್ ಇದು ಓಪನಿಂಗ್ ಕ್ಲೋಸಿಂಗ್ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಸರ್? ವೆರಿ ಕ್ಲಿಯರ್. ಇಲ್ಲಿ ಅವನು ಲಾಸ್ಟ್ ಡೇಟ್ ಆಫ್ ದ ಇಯರ್ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್, ಇಲ್ಲಿ ಅವನು ಫಸ್ಟ್ ಡೇಟ್ ಆಫ್ ದ ಇಯರ್ ಕೊಟ್ಟಿದ್ದಾನೆ ಓಪನಿಂಗ್ ಸ್ಟಾಕ್. ಅದರ ಪ್ರಕಾರ ನಾನು ಎಂಟ್ರಿಯನ್ನ ಮಾಡಿಕೊಂಡೆ. ಸೊ ಈಗ ನಾವು ನಮ್ಮ ಎಂಟ್ರಿಗಳನ್ನ ಫೈನಲ್ ಮಾಡಿ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡುವಂತಹ ಸಮಯ. ಸೊ ಕ್ರೆಡಿಟ್ ಸೈಡ್ ದೊಡ್ಡದಿದ್ಯಾ, ಡೆಬಿಟ್ ಸೈಡ್ ದೊಡ್ಡದಿದ್ಯಾ ಚೆಕ್ ಮಾಡೋಣ. ನಮ್ಮ ಕ್ರೆಡಿಟ್ ಸೈಡಿನಲ್ಲಿ ನೋಡೋದಾದ್ರೆ 3,20,000 ಪ್ಲಸ್ 25,000, 3,45,000 ಆಯಿತು. ಓಕೆ. ನಮ್ಮ ಡೆಬಿಟ್ ಸೈಡ್ ಅಲ್ಲಿ ನೋಡೋದಾದ್ರೆ 30,000 ಪ್ಲಸ್ 2,10,000, 10,000, 2,000, 15,000, 5,000. ಡೆಬಿಟ್ ಸೈಡ್ ಕಡಿಮೆ ಬರ್ತಾ ಇದೆ. ಸೊ ದೊಡ್ಡ ಟೋಟಲ್ ಅನ್ನ ಎರಡೂ ಕಡೆ ಬರ್ಕೊಳ್ಳೋಣ. 3,45,000 ರೂಪಾಯಿ. ಓಕೆ. ಸೊ 3,45,000 ಮೈನಸ್ 2,72,000 ಮಾಡಿದ್ರೆ 73,000 ಬ್ಯಾಲೆನ್ಸ್ ಬರುತ್ತೆ. ಲಾಭ ನಷ್ಟಕ್ಕಿಂತ ಜಾಸ್ತಿ ಇದೆ, ಅಲ್ಲಿಗೆ ಇದನ್ನ ನಾವು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಕರಿತೇವೆ. ನೆಕ್ಸ್ಟ್ ಅಕೌಂಟಿಗೆ ಗ್ರಾಸ್ ಪ್ರಾಫಿಟ್ ಅನ್ನ ಬ್ರಿಂಗ್ ಡೌನ್ ಮಾಡಬೇಕಾಗತ್ತೆ. ಎಷ್ಟು ಸಾವಿರ ರೂಪಾಯಿ? 73,000 ರೂಪಾಯಿ. ಇದನ್ನೇ ನಾವು ನಮ್ಮ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೆಥಡಿನಲ್ಲಿ ಕೂಡ ಸಾಲ್ವ್ ಮಾಡಬಹುದು. ಮಾಡಿ ಬಿಡೋಣ. ಎರಡು ಕಾನ್ಸೆಪ್ಟ್ಗಳನ್ನ ಕಲಿತಂಗಾಗತ್ತೆ. ಮೊದಲಿಗೆ ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ನಮ್ಮ ಓಪನಿಂಗ್ ಸ್ಟಾಕ್ 30,000 ಇದೆ. ನಮ್ಮ ನೆಟ್ ಪರ್ಚೇಸಸ್ 2,10,000 ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲವನ್ನು ಆಡ್ ಮಾಡಿ ಒಟ್ಟಿಗೆ ಬರೆಯೋಣ. 10, 12, 27 ಪ್ಲಸ್ 5, 32,000 ಆಯಿತು. ಮೈನಸ್ ಕ್ಲೋಸಿಂಗ್ ಸ್ಟಾಕ್, ನಮಗೆ ಕ್ಲೋಸಿಂಗ್ ಸ್ಟಾಕ್ 25,000 ರೂಪಾಯಿ ಇದೆ. ಸೊ ಅಲ್ಲಿಗೆ ನಮ್ಮ COGS ಎಷ್ಟು? ಸೊ 30,000
ಪ್ಲಸ್ 2,10,000 ಪ್ಲಸ್ 32,000 ಮೈನಸ್ 25,000 ಮಾಡಿದ್ರೆ 2,47,000 ಆಯಿತು. ಸೊ ಈಗ ಇದನ್ನ ನಾವು ನಮ್ಮ ಸೇಲ್ಸಿನಿಂದ ಮೈನಸ್ ಮಾಡಬೇಕು. ಸೊ ಗ್ರಾಸ್ ಪ್ರಾಫಿಟ್ ಫಾರ್ಮ್ಯುಲಾ ಏನು? ನೆಟ್ ಸೇಲ್ಸ್ ಮೈನಸ್ COGS. ನೆಟ್ ಸೇಲ್ಸ್ ಅನ್ನ ನಾವು ನೋಡೋದಾದ್ರೆ 3,20,000 ಇದೆ, ಮೈನಸ್ 2,47,000 COGS ಸಿಕ್ತು. ಅಲ್ಲಿಗೆ ನಮ್ಮ ಗ್ರಾಸ್ ಪ್ರಾಫಿಟ್ ಎಷ್ಟು ಕಂಡು ಹಿಡಿಯೋಣ. ಸೊ 3,20,000 ಮೈನಸ್ 2,47,000, ಪರ್ಫೆಕ್ಟ್ ಆನ್ಸರ್ 73,000. ಅದೇ ನಮ್ಮ ಗ್ರಾಸ್ ಪ್ರಾಫಿಟ್. ಎರಡೂ ಮೆಥಡ್ಗಳಲ್ಲಿ ನಾವು ಸಾಲ್ವ್ ಮಾಡಬಹುದು. ಎರಡು ಕಾನ್ಸೆಪ್ಟ್ಗಳನ್ನ ಕಲ್ತಂಗಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 4ನೇ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಪ್ರಿಪೇರ್ ಅ ಟ್ರೇಡಿಂಗ್ ಅಕೌಂಟ್ ಆಫ್ ಕುಸುಮ. ಸೊ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಕುಸುಮ ಅನ್ನುವಂತಹ ಆಂಟ್ರಪ್ರನ್ಯೂರಿಗೆ ಟ್ರೇಡಿಂಗ್ ಅಕೌಂಟ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಯಾವುದೇ ಟ್ರೇಡಿಂಗ್ ಅಕೌಂಟ್ ನಾಮಿನಲ್ ಅಕೌಂಟ್ ಆಗುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಡೆಬಿಟಿನಲ್ಲಿ ನಾವು ಓಪನಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಹಾಕಿದ್ರೆ, ಕ್ರೆಡಿಟ್ ಸೈಡಿನಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡಿ ಡೈರೆಕ್ಟ್ ಇನ್ಕಮ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಇರುವಂತದ್ದೇ ಒಂದು ಡೈರೆಕ್ಟ್ ಇನ್ಕಮ್, ಅದೇ ನಮ್ಮ ಸೇಲ್ಸ್. ಸೊ ನಾವು ಮಾಡ್ತಾ ಇರ್ತಕ್ಕಂಥದ್ದು 31 ಮಾರ್ಚ್ 2018 ಗೆ. ಸೊ ಡೆಬಿಟ್ ಸೈಡಿನಲ್ಲಿ ನಾವು ಓಪನಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡಿದ್ರೆ, ನಮ್ಮ ಕ್ರೆಡಿಟ್ ಸೈಡಿನಲ್ಲಿ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಸೊ ಓಪನಿಂಗ್ ಸ್ಟಾಕ್ ಇರುವಂತದ್ದು 1,30,000 ರೂಪಾಯಿ. ಕ್ಲೋಸಿಂಗ್ ಸ್ಟಾಕ್ ಇದೆಯಾ? ಕೊಟ್ಟಿದ್ದಾನೆ 50,000 ರೂಪಾಯಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪರ್ಚೇಸಸ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಪರ್ಚೇಸಸ್ ಅನ್ನ ನಾವು ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಜೊತೆಗೆ ಪರ್ಚೇಸಸ್ ರಿಟರ್ನ್ಸ್ ಇದೆಯಾ ಚೆಕ್ ಮಾಡಬೇಕು. ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಸೊ ಪರ್ಚೇಸಸ್ ರಿಟರ್ನ್ಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಪರ್ಚೇಸಸ್ 6,50,000. ಅದನ್ನ ಔಟರ್ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ, 6,50,000. ನೆಕ್ಸ್ಟ್ ನೋಡೋದಾದ್ರೆ ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಸೇಲ್ಸ್ ಅನ್ನ ಕ್ರೆಡಿಟ್ ಸೈಡಿನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೇಲ್ಸ್ ರಿಟರ್ನ್ಸ್ ಇದೆಯಾ ಚೆಕ್ ಮಾಡಿ. ಯಾವುದೇ ಸೇಲ್ಸ್ ರಿಟರ್ನ್ಸ್ ಕಾಣಿಸ್ತಾ ಇಲ್ಲ. ಸೇಲ್ಸ್ 15,00,000 ಕೊಟ್ಟಿದ್ದಾನೆ. ಸೊ ಬರ್ಕೊಳ್ಳೋಣ 15,00,000 ರೂಪಾಯಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಕೋಲ್, ಗ್ಯಾಸ್, ವಾಟರ್, ಕ್ಯಾರಿಯೇಜ್ ಇನ್ವರ್ಟ್ಸ್, ಫ್ಯಾಕ್ಟ್ರಿ ರೆಂಟ್, ಡಾಕ್ ಚಾರ್ಜಸ್, ಫ್ರೈಟ್, ಇಂಪೋರ್ಟ್ ಡ್ಯೂಟಿ ಇವೆಲ್ಲವೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಮೊದಲಿಗೆ ಕೋಲ್, ಗ್ಯಾಸ್ ಅಂಡ್ ವಾಟರ್ ಬರ್ಕೊಳ್ಳೋಣ. ಕೋಲ್, ಗ್ಯಾಸ್ ಅಂಡ್ ವಾಟರ್ ಎಕ್ಸ್ಪೆನ್ಸಸ್. ಸೊ ಎಷ್ಟಿದೆ? 20,000 ರೂಪಾಯಿ ಇದೆ. ನೆಕ್ಸ್ಟ್ ಕ್ಯಾರಿಯೇಜ್ ಇನ್ವರ್ಡ್ಸ್ 25,000 ರೂಪಾಯಿ ಇದೆ. ಸೊ ಕ್ಯಾರಿಯೇಜ್ ಇನ್ವರ್ಡ್ಸ್ 25,000 ರೂಪಾಯಿ. ನೆಕ್ಸ್ಟ್ ಚೆಕ್ ಮಾಡೋದಾದ್ರೆ ಫ್ಯಾಕ್ಟ್ರಿ ರೆಂಟ್ 40,000. ಸೊ ಟು ಫ್ಯಾಕ್ಟ್ರಿ ರೆಂಟ್ 40,000 ರೂಪಾಯಿ ಇದೆ. ಓಕೆ, ನೆಕ್ಸ್ಟ್ ನಮ್ಮ ಡಾಕ್ ಅಂಡ್ ಕ್ಲಿಯರಿಂಗ್ ಚಾರ್ಜಸ್ 95,000 ಇದೆ. ಸೊ ಡಾಕ್ ಅಂಡ್ ಕ್ಲಿಯರಿಂಗ್ ಚಾರ್ಜಸ್ 95,000 ಇದೆ. ಓಕೆ, ಡನ್. ನೆಕ್ಸ್ಟ್ ನಮ್ಮ ಫ್ರೈಟ್ 15,000 ಇದೆ. ಸೊ ಫ್ರೈಟ್ 15,000 ಇದೆ. ಓಕೆ, ಡನ್. ನೆಕ್ಸ್ಟ್ ನಮ್ಮ ಇಂಪೋರ್ಟ್ ಡ್ಯೂಟಿ 10,000 ಇದೆ. ಬರ್ಕೊಳ್ಳೋಣ ಇಂಪೋರ್ಟ್ ಡ್ಯೂಟಿ. ಅಲ್ಲಿಗೆ
ನಮ್ಮ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು, ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನು, ಎಲ್ಲ ಇನ್ಕಮ್ಗಳನ್ನು, ಡೈರೆಕ್ಟ್ ಇನ್ಕಮ್ಗಳನ್ನ ಎಂಟ್ರಿ ಮಾಡಿಕೊಂಡಾಯ್ತು. ಈಗ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡುವಂತಹ ಸಮಯ. ಸೊ ಆಬ್ವಿಯಸ್ಲಿ ನಮ್ಮ ಕ್ರೆಡಿಟ್ ಸೈಡ್ ಜಾಸ್ತಿ ಕಾಣಿಸ್ತಾ ಇದೆ, 15,50,000 ರೂಪಾಯಿ. ಯಾವಾಗ್ಲೂ ಕ್ರೆಡಿಟ್ ಸೈಡೇ ಜಾಸ್ತಿ ಇರಬೇಕು ಅನ್ನುವಂತಹ ಯಾವ ರೂಲ್ಸು ಇಲ್ಲ. ಕೆಲವು ಕಂಪನಿಗಳಿಗೆ ಲಾಸ್ ಅಲ್ಲಿ ಕೂಡ ನಡೀತಾ ಇರುತ್ತೆ, ಲಾಸ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. ಸೊ ಈಗ ನಾವು ನಮ್ಮ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡಿ ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ ಅಂತ ಕಂಡು ಹಿಡಿಯೋಣ. 15,50,000 ಮೈನಸ್ 1,30,000, 6,50,000, 20,000 ಮೈನಸ್ 25,000, ನೆಕ್ಸ್ಟ್ ಮೈನಸ್ 40,000, ಮೈನಸ್ 95,000, ಮೈನಸ್ 15,000, ಮೈನಸ್ 10,000, ಅಲ್ಲಿಗೆ 5,65,000 ರೂಪಾಯಿ ನಮ್ಮ ಗ್ರಾಸ್ ಪ್ರಾಫಿಟ್ ಆಯಿತು. ಸೊ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ 5,65,000. ಅದನ್ನ ಬ್ರಿಂಗ್ ಡೌನ್ ಮಾಡಬೇಕಾಗತ್ತೆ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 5,65,000 ರೂಪಾಯಿ. ನಾವು ಇದನ್ನೇ ನಮ್ಮ COGS ಮೆಥಡ್ ನಲ್ಲಿ ಕೂಡ ಸಾಲ್ವ್ ಮಾಡಬಹುದು. ಮಾಡಿ ನೋಡೋಣ. ಒಂದು ಟಾಪಿಕ್ ಅನ್ನ ಎಕ್ಸ್ಟ್ರಾ ಕಲ್ತಂಗಾಗತ್ತೆ. ನಮ್ಮ COGS ನ ಫಾರ್ಮುಲಾ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನ ಬರ್ಕೊಳ್ಳೋಣ, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ತದನಂತರದಲ್ಲಿ ನಮಗೆ ಸಿಗುವಂತಹ COGS ಆನ್ಸರ್ ಅನ್ನ ಇಟ್ಕೊಂಡು ನಾವು ನಮ್ಮ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡುಹಿಡಿಬಹುದು. ಏನು ಅದರ ಫಾರ್ಮುಲಾ? ನೆಟ್ ಸೇಲ್ಸ್ ಮೈನಸ್ COGS ಮಾಡಿದ್ರೆ ನಮಗೆ ನಮ್ಮ ಗ್ರಾಸ್ ಪ್ರಾಫಿಟ್ ಸಿಗುವಂತದ್ದು. ಓಪನಿಂಗ್ ಸ್ಟಾಕ್ 1,30,000 ಇದೆ, ಕ್ಲೋಸಿಂಗ್ ಸ್ಟಾಕ್ 50,000 ಇದೆ. ಬರ್ಕೊಳ್ಳೋಣ. ಪರ್ಚೇಸಸ್ ಅನ್ನ ನೋಡಿದ್ರೆ 6,50,000 ರೂಪಾಯಿ ಇದೆ. ಓಕೆ, ಸೊ ಈಗ ನಾವು ನಮ್ಮ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟೋಟಲ್ ಅನ್ನ ತಗೊಳ್ಳೋದಾದ್ರೆ 20 ಪ್ಲಸ್ 25 ಪ್ಲಸ್ 40 ಪ್ಲಸ್ 95 ಪ್ಲಸ್ 15 ಪ್ಲಸ್ 10 2,05,000 ರೂಪಾಯಿ ಆಗತ್ತೆ. ಓಕೆ, ಡನ್. ಈಗ ನಮ್ಮ COGS ಅನ್ನ ಲೆಕ್ಕ ಹಾಕುವಂತಹ ಸಮಯ 1,30,000, 6,50,000, 2,05,000 ಮೈನಸ್ 50,000, 9,35,000 ರೂಪಾಯಿ ಆಯಿತು. ಸೊ ನಮ್ಮ ಸೇಲ್ಸ್ 15 ಲಕ್ಷ ರೂಪಾಯಿ ಇದೆ. ಅದರಿಂದ 9,35,000 ರೂಪಾಯಿಯನ್ನ ಮೈನಸ್ ಮಾಡೋಣ. ಅಲ್ಲಿಗೆ ನಮ್ಮ ಉತ್ತರ 5,65,000 ರೂಪಾಯಿ. ಅದೇ ನಮ್ಮ ಗ್ರಾಸ್ ಪ್ರಾಫಿಟ್. ಎಷ್ಟು ಸುಲಭವಾಗಿದೆ. ಇಲ್ಲೂ 5,65,000, ಇಲ್ಲೂ ಕೂಡ 5,65,000. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ಅಲ್ಲಿ ಅವನು ಕೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕ್ಯುಲೇಟ್ ಗ್ರಾಸ್ ಪ್ರಾಫಿಟ್, ಕ್ಯಾಲ್ಕ್ಯುಲೇಟ್ ಆಪರೇಟಿಂಗ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಸೊ ಇಲ್ಲಿ ನಾವು ನಮ್ಮ ಗ್ರಾಸ್ ಪ್ರಾಫಿಟ್ ಮತ್ತು ಆಪರೇಟಿಂಗ್ ಪ್ರಾಫಿಟ್ ಅನ್ನ ಕಂಡುಹಿಡಿಲಿಕ್ಕೆ ಟ್ರೇಡಿಂಗ್ ಅಕೌಂಟ್ ನನ್ನ ಮಾಡೋಣ. ಸೊ ಟ್ರೇಡಿಂಗ್ ಅಕೌಂಟ್, ತದನಂತರ ಟ್ರೇಡಿಂಗ್ ಅಕೌಂಟ್ ನಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಸಿಕ್ಕಿದ್ರೆ ಟ್ರೇಡಿಂಗ್ ಅಕೌಂಟಿನ ನಂತರ ನಾವು ನಮ್ಮ ಆಪರೇಟಿಂಗ್ ಪ್ರಾಫಿಟ್ ಅಥವಾ EBIT ಅನ್ನ ಕಂಡು ಹಿಡಿದುಕೊಳ್ಬಹುದು. ಮೊದಲಿಗೆ ಎಂಟ್ರಿಯನ್ನ ಮಾಡಿಕೊಳ್ಳೋಣ. ಯಾವುದೇ ಟ್ರೇಡಿಂಗ್ ಅಕೌಂಟ್ ನಾಮಿನಲ್ ಅಕೌಂಟ್ ಆಗಿರುತ್ತೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಟ್ರೇಡಿಂಗ್ ಅಕೌಂಟಿನ ಡೆಬಿಟ್ ಸೈಡಿನಲ್ಲಿ ಓಪನಿಂಗ್ ಸ್ಟಾಕ್ ಅನ್ನ,
ಟ್ರೇಡಿಂಗ್ ಅಕೌಂಟಿನ ಕ್ರೆಡಿಟ್ ಸೈಡಿನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು ಎಂಟ್ರಿ ಮಾಡ್ಕೊಳ್ತೇವೆ. ಸೊ ನಮ್ಮ ಓಪನಿಂಗ್ ಸ್ಟಾಕ್ 1,00,000 ರೂಪಾಯಿ ಇದೆ, ಬರ್ಕೊಳ್ಳೋಣ. ನೆಟ್ ಸೇಲ್ಸ್ ಅವನೇ ಕೊಟ್ಟಿದ್ದಾನೆ 24 ಲಕ್ಷ. ಸೊ ಡೈರೆಕ್ಟ್ ಆಗಿ ನೆಟ್ ಸೇಲ್ಸ್ ಅಂತ ಅವನು ಹೇಳ್ತಾ ಇದ್ದಾನೆ. ಅಲ್ಲಿಗೆ ಸೇಲ್ಸ್ ರಿಟರ್ನ್ಸ್ ಇರುವಂತಹ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ. 24 ಲಕ್ಷ ನೆಟ್ ಪರ್ಚೇಸಸ್ ಅಂತಾನು ಅವನೇ ಹೇಳ್ತಾ ಇದ್ದಾನೆ. ಈ ತರ ನೆಟ್ ಅಂತ ಕೊಟ್ಟಾಗ ಪರ್ಚೇಸಸ್ ರಿಟರ್ನ್ಸ್ ಆಗಲಿ ಸೇಲ್ಸ್ ರಿಟರ್ನ್ಸ್ ಆಗಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಅವನೇ ಮೈನಸ್ ಮಾಡಿದ್ದಾನೆ ಅಂತ ಅರ್ಥ. ಸೊ ನೆಟ್ ಪರ್ಚೇಸಸ್ 12 ಲಕ್ಷ ರೂಪಾಯಿ ಇದೆ, ಬರ್ಕೊಳ್ಳೋಣ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೆಲ್ಲ ಬರಬಹುದು? ಕೋಲ್, ಗ್ಯಾಸ್, ಫ್ಯೂಯಲ್, ಇಂಪೋರ್ಟ್ ಡ್ಯೂಟಿ, ಕ್ಯಾರಿಯೇಜ್ ಇನ್ವರ್ಡ್ಸ್, ಡಾಕ್ ಚಾರ್ಜಸ್, ಕ್ಲಿಯರಿಂಗ್ ಚಾರ್ಜಸ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ವೇಜಸ್, ಇವೆಲ್ಲವೂ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸಿಂಪಲ್ ಲಾಜಿಕ್, ಫ್ಯಾಕ್ಟ್ರಿಗೆ ಪ್ರೊಡಕ್ಷನ್ನಿಗೆ ಸಂಬಂಧಪಟ್ಟಂತಹ ಎಲ್ಲ ಎಕ್ಸ್ಪೆನ್ಸಸ್ಸು ಟ್ರೇಡಿಂಗ್ ಅಕೌಂಟಿಗೆ ಬರುವಂಥದ್ದು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅವನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಸೊ ಎಷ್ಟು ಕೊಟ್ಟಿದ್ದಾನೆ? 1,20,000 ರೂಪಾಯಿ. ತದನಂತರ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 1,40,000. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ನಾನು ಇಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನನಗೆ ಬೇಕಾಗಿರುವಂಥದ್ದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾತ್ರ. ಸೊ ಈಗ ನಾವು ನಮ್ಮ ಗ್ರಾಸ್ ಪ್ರಾಫಿಟ್ ಅನ್ನ ಕಂಡು ಹಿಡಿಯುವಂತಹ ಸಮಯ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಕಾಣಿಸ್ತಾ ಇದೆ. ಎಷ್ಟು ಬರ್ತಾ ಇದೆ? 25,40,000 ರೂಪಾಯಿ ಬರ್ತಾ ಇದೆ. ಸೊ ಬರ್ಕೊಳ್ಳೋಣ. 25,40,000 ರೂಪಾಯಿ. ವೆರಿ ಸಿಂಪಲ್. 25,40,000 ಮೈನಸ್ 1,00,000 ಮೈನಸ್ 12 ಲಕ್ಷ ಮೈನಸ್ 1,20,000 ಮಾಡಿದ್ರೆ ನಮಗೆ ಸಿಗುವಂತಹ ಅಮೌಂಟೇ 11,20,000 ರೂಪಾಯಿ. ಇದೇ ನಮ್ಮ ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ನೆಕ್ಸ್ಟ್ ಅಕೌಂಟಿಗೆ ಗ್ರಾಸ್ ಪ್ರಾಫಿಟ್ ಅನ್ನ ಬ್ರಿಂಗ್ ಡೌನ್ ಮಾಡಬೇಕಾಗತ್ತೆ. ಎಷ್ಟಿದೆ? 11,20,000. ಈಗ ನಾವು ನಮ್ಮ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಕಂಡು ಹಿಡಿಬಹುದು. ಸೊ ನಾವು ಮಾಡಬೇಕಾಗಿರುವಂಥದ್ದು ಸಿಂಪಲ್, ಎಕ್ಸ್ಪೆನ್ಸಸ್ ಅನ್ನ ಎಂಟ್ರಿ ಮಾಡಬೇಕು. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡ್ ನಲ್ಲಿ ಎಂಟ್ರಿ ಮಾಡಬಹುದು. ಸೊ ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ನೀವು ನನ್ನನ್ನ ಕೇಳಬಹುದು, ಸರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೆಲ್ಲ ಬರುತ್ತೆ ಸರ್? ಸಿಂಪಲ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಅಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಇವೆಲ್ಲವೂ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬಿಸ್ನೆಸ್ಸಿನ ಆಕ್ಟಿವಿಟಿಗೆ ಸಂಬಂಧಪಟ್ಟಂತಹ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೇವೆ. 2,20,000 ರೂಪಾಯಿ ಇದೆ. ಓಕೆ, ಸೊ ಮತ್ತೊಮ್ಮೆ ನಮಗೆ ನಾವು ಚೆಕ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. 11,20,000, 11,20,000 ರೂಪಾಯಿ. ಸೊ ಈಗ 11,20,000 ಮೈನಸ್ 2,20,000 ಮಾಡಿದ್ರೆ 9 ಲಕ್ಷ ರೂಪಾಯಿ ಬರುತ್ತೆ. ಆ 9 ಲಕ್ಷ ರೂಪಾಯಿ ನಮ್ಮ ಆಪರೇಟಿಂಗ್ ಪ್ರಾಫಿಟ್. ಈ ಆಪರೇಟಿಂಗ್ ಪ್ರಾಫಿಟ್ಗೆ ಇರುವಂತಹ ಮತ್ತೊಂದು ಹೆಸರೇ ನಮ್ಮ EBIT. ಏನು EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಇಷ್ಟೆಲ್ಲ ಮಾಡಿದ್ದೀವಿ, ನಮ್ಮ COGS ಮೆಥಡ್ ಮಾಡದೇ ಇದ್ರೆ ಆಗತ್ತಾ? COGS ಮೆಥಡ್ ಅಲ್ಲೂ ಒಮ್ಮೆ ನಾವಿದನ್ನ ಸಾಲ್ವ್ ಮಾಡಿ ಬಿಡೋಣ. ಸೊ COGSಗೆ ಇರುವಂತಹ ಫಾರ್ಮುಲಾ ಏನು? ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ 1 ಲಕ್ಷ ಇದೆ.
ನೆಟ್ ಪರ್ಚೇಸಸ್ 12 ಲಕ್ಷ ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 1,20,000 ಆದ್ರೆ ನಮ್ಮ ಕ್ಲೋಸಿಂಗ್ ಸ್ಟಾಕ್ 1,40,000 ರೂಪಾಯಿ ಆಯಿತು. ಸೊ ಈಗ ಇದನ್ನ ಲೆಕ್ಕ ಹಾಕೋಣ. 1 ಲಕ್ಷ ಪ್ಲಸ್ 12 ಲಕ್ಷ 1,20,000 ಮೈನಸ್ 1,40,000 ಮಾಡಿದ್ರೆ 12,80,000 ರೂಪಾಯಿ ಸಿಕ್ತು. ಈಗ ಇದನ್ನ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಲಿಕ್ಕೆ ಉಪಯೋಗಿಸ್ಕೊಳ್ಳೋಣ. ಸೊ ಗ್ರಾಸ್ ಪ್ರಾಫಿಟ್ ಅಂದ್ರೆ ಏನರ್ಥ? ನೆಟ್ ಸೇಲ್ಸ್ ಮೈನಸ್ COGS ಮಾಡಿದ್ರೆ ನಮಗೆ ಸಿಗುವಂತದ್ದೇ ನಮ್ಮ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಅನ್ನ ಮಾಡೋಣ. ನೆಟ್ ಸೇಲ್ಸ್ 24 ಲಕ್ಷ ಇದೆ. ನಮ್ಮ COGS 12,80,000 ಇದೆ. ಸೊ 24 ಲಕ್ಷ 12,80,000 ಮೈನಸ್ ಮಾಡಿದ್ರೆ ಪರ್ಫೆಕ್ಟ್ ಆನ್ಸರ್ ಸಿಗಲೇಬೇಕು, 11,20,000 ರೂಪಾಯಿ. ಈಗ ಅವನು ಆಪರೇಟಿಂಗ್ ಪ್ರಾಫಿಟ್ ಕೇಳ್ತಾ ಇದ್ದಾನೆ. ಸಿಂಪಲ್. ಇದರಿಂದ ನಾವು ನಮ್ಮ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಸಿಕ್ತಕ್ಕಂಥದ್ದೇ ನಮ್ಮ ಆಪರೇಟಿಂಗ್ ಪ್ರಾಫಿಟ್. ಅದಕ್ಕೆ ಇರುವಂತಹ ಮತ್ತೊಂದು ಹೆಸರೇ EBIT. ಸೊ 2,20,000 ಮೈನಸ್ ಮಾಡೋಣ. ಅಲ್ಲಿಗೆ ನಮ್ಮ ಉತ್ತರ 9 ಲಕ್ಷ. ಇದಕ್ಕೆ ಇರುವಂತಹ ಮತ್ತೊಂದು ಹೆಸರೇ ಆಪರೇಟಿಂಗ್ ಪ್ರಾಫಿಟ್ ಅಥವಾ EBIT. ಎಷ್ಟು ಸುಲಭವಾಗಿದೆ. ಈ ರೀತಿ ಕೂಡ ಇದನ್ನ ಕಂಡುಹಿಡಿಬಹುದು. ಇದನ್ನ ನಾವು ವರ್ಟಿಕಲ್ ಫಾರ್ಮ್ಯಾಟ್ ಅಂದ್ರೆ ಇದನ್ನ ನಾವು ಹಾರಿಜಾಂಟಲ್ ಫಾರ್ಮ್ಯಾಟ್ ಅಂತೇವೆ. ಅಕೌಂಟ್ಸಿನಲ್ಲಿ ಒಂದೇ ಪ್ರಾಬ್ಲಮ್ ಅನ್ನ ಹಲವಾರು ರೀತಿಗಳಲ್ಲಿ ಸಾಲ್ವ್ ಮಾಡಿ ಅದಕ್ಕೆ ಉತ್ತರವನ್ನ ಸೊಲ್ಯೂಷನ್ ಅನ್ನ ಕಂಡು ಹಿಡಿಬಹುದು. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 6ನೇ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಸೊ ನಾವಿಲ್ಲಿ 31st March 2018ಗೆ ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೇವೆ. ಯಾವುದೇ ಟ್ರೇಡಿಂಗ್ ಅಕೌಂಟ್ ನಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಇನ್ಕಮ್ ಅನ್ನ ರೆಕಾರ್ಡ್ ಮಾಡಿದ್ರೆ ಅದೇ ರೀತಿಯಲ್ಲಿ ನಮ್ಮ P&L ಅಕೌಂಟಿನಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ ಗಳನ್ನ ರೆಕಾರ್ಡ್ ಮಾಡ್ತೇವೆ. ಏನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್? ನಮ್ಮ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಫ್ಯಾಕ್ಟರಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ನಮ್ಮ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ನಮ್ಮ ಆಫೀಸಿಗೆ ಸಂಬಂಧಪಟ್ಟಿರುವಂತ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮತ್ತು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಫ್ಯಾಕ್ಟರಿಗೆ ಸಂಬಂಧಪಟ್ಟಿದ್ದು. P&L ಅಕೌಂಟ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಫೀಸಿನ ಖರ್ಚಿಗೆ ಸಂಬಂಧಪಟ್ಟಿರೋದು. ಸ್ಯಾಲರಿ ಆಗಿರಬಹುದು, ಆಫೀಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಜನರಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಡಿಸ್ಕೌಂಟ್ಗಳನ್ನ ಕೊಟ್ಟಿರೋದಾಗಿರ್ಬೋದು, ಬ್ಯಾಡ್ ಡೆಟ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆಗಿರ್ಬೋದು. ಇವೆಲ್ಲವೂ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗತ್ವೆ. ಸೊ ಮೊದಲಿಗೆ ಅವನು ಏನು ಕೊಟ್ಟಿದ್ದಾನೆ ಅದನ್ನ ಬರ್ಕೊಳ್ಳೋಣ. ಆಸ್ ಯೂಶುವಲ್ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ ಮೊದಲಿಗೆ ಗ್ರಾಸ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾನೆ. ನೆನಪಿರಲಿ, ನಾವು ನಮ್ಮ ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲಿ ಪ್ರಾಫಿಟ್ ಅನ್ನ ಬ್ರಿಂಗ್ ಡೌನ್ ಮಾಡ್ತಾ ಇದ್ವಿ. ಯಾವ ಕಡೆ? ಕ್ರೆಡಿಟಿನ ಕಡೆ. ಸೊ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಎಷ್ಟಿದೆ? 1,20,000. ಮತ್ತೊಂದು ನೋಡೋದಾದ್ರೆ ರೂಲ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಪ್ರಾಫಿಟ್ ನಮಗೆ ಲಾಭ, ನಾನು ಕ್ರೆಡಿಟ್ ಸೈಡಿನಲ್ಲಿ ಬರಿತಾ ಇದ್ದೇನೆ. ಸಿಂಪಲ್ ಲಾಜಿಕ್. ನೆಕ್ಸ್ಟ್ ನೋಡೋದಾದ್ರೆ ರೆಂಟ್ ಅಂಡ್ ಟ್ಯಾಕ್ಸಸ್ 8,000 ರೂಪಾಯಿ. ಟು ರೆಂಟ್ ಅಂಡ್ ಟ್ಯಾಕ್ಸಸ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್. ಪ್ರಿಂಟಿಂಗ್ ಸ್ಟೇಷನರಿ ಪೋಸ್ಟೇಜ್ 600 ರೂಪಾಯಿ. ಪ್ರಿಂಟಿಂಗ್ ಸ್ಟೇಷನರಿ
ಮತ್ತು ಪೋಸ್ಟೇಜ್ ಎಲ್ಲವೂ ಕೂಡ ಎಕ್ಸ್ಪೆನ್ಸಸ್ ಆಗತ್ತೆ. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕು. ಆಫೀಸ್ ಲೈಟಿಂಗ್ 1000 ರೂಪಾಯಿ. ಆಫೀಸ್ ಲೈಟಿಂಗ್ ಕೂಡ ನಾವು ಖರ್ಚು ಮಾಡ್ತಾ ಇರುವಂತಹ ದುಡ್ಡು. ಸೊ ಆಫೀಸ್ ಲೈಟಿಂಗ್ 1000 ರೂಪಾಯಿ. ಜನರಲ್ ಎಕ್ಸ್ಪೆನ್ಸಸ್ 600 ರೂಪಾಯಿ. ಸೊ ಟು ಜನರಲ್ ಎಕ್ಸ್ಪೆನ್ಸಸ್ 600 ರೂಪಾಯಿ. ಎಷ್ಟು ಈಸಿ. ಸ್ಯಾಲರೀಸ್ 20,000. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಯೋಚನೆ ಕೂಡ ಮಾಡದ ಹಾಗೆ ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಿಬಿಡಿ. ಸ್ಯಾಲರೀಸ್ 20,000. ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕಟ್ತಾ ಇದ್ದೇವೆ 2,000. ಸೊ ಇನ್ಶೂರೆನ್ಸ್ ಕೂಡ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗತ್ತೆ. ಡೆಬಿಟ್ ಸೈಡಿನಲ್ಲಿ ಹಾಕಿ. ಅಡ್ವರ್ಟೈಸ್ಮೆಂಟ್ 1,400 ಆದ್ರೆ ಡೆಪ್ರಿಸಿಯೇಷನ್ 1,000 ರೂಪಾಯಿ ಇದೆ. ಎರಡನ್ನು ರೆಕಾರ್ಡ್ ಮಾಡಿ. ಟು ಅಡ್ವರ್ಟೈಸ್ಮೆಂಟ್ ಅಕೌಂಟ್. ತದನಂತರ ಡೆಪ್ರಿಸಿಯೇಷನ್ ಅನ್ನ ಕೂಡ ಕೊಟ್ಟಿದ್ದಾನೆ. ಡೆಪ್ರಿಸಿಯೇಷನ್ ಇಸ್ ಅ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್. ಆದ್ರೆ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಎಕ್ಸ್ಪೆನ್ಸ್. ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್. ಯಾವುದೇ ಡಿಸ್ಕೌಂಟ್ ರಿಸೀವ್ ನಮಗೆ ಲಾಭವಾಗುತ್ತೆ. ಯಾವುದೇ ಲಾಭವನ್ನ ಕ್ರೆಡಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡೋಣ. ಬೈ ಡಿಸ್ಕೌಂಟ್ ರಿಸೀವ್ಡ್. ಓಕೆ, ಡನ್. ಎಷ್ಟಿದೆ ಡಿಸ್ಕೌಂಟ್ ರಿಸೀವ್ಡ್? 200 ರೂಪಾಯಿ ಇದೆ. ಎಂಟ್ರಿ ಮಾಡಿಕೊಳ್ಳೋಣ. ಸೊ ಈಗ ಎಲ್ಲದರ ಎಂಟ್ರಿ ಮಾಡಿ ಆಯಿತು. ಟ್ಯಾಲಿ ಮಾಡುವಂತ ಸಮಯ, ಬ್ಯಾಲೆನ್ಸ್ ಕಂಡು ಹಿಡಿಯುವಂತ ಸಮಯ. ಮತ್ತೊಮ್ಮೆ ನಮ್ಮ ಕ್ರೆಡಿಟ್ ಸೈಡ್ ದೊಡ್ಡ ಅಮೌಂಟ್ ಕಾಣಿಸ್ತಾ ಇದೆ. 1,20,200 rupees. 1,20,200 ಮೈನಸ್ ಆಲ್ ದ ಎಕ್ಸ್ಪೆನ್ಸಸ್ ಮಾಡೋಣ. ಮೈನಸ್ 8,000 ಮೈನಸ್ 600 ಮೈನಸ್ 1,000 ಮೈನಸ್ 600 ಮೈನಸ್ 20,000 ಮೈನಸ್ 2,000 ಮೈನಸ್ 1,400 ಮೈನಸ್ 1,000 ಮಾಡಿದ್ರೆ 85,600 ರೂಪೀಸ್ ಬರ್ತಾ ಇದೆ. ಇದೇ ನಮ್ಮ ನೆಟ್ ಪ್ರಾಫಿಟ್. ಕ್ಯಾರಿಡ್ ಡೌನ್. ಸೊ ಎಲ್ಲ ಇನ್ಕಮ್ಗಳನ್ನ ಎಕ್ಸ್ಪೆನ್ಸಸ್ ಒಟ್ಟಿಗೆ ಮೈನಸ್ ಮಾಡಿದಾಗ ಸಿಗುವಂತದ್ದೇ ನೆಟ್ ಪ್ರಾಫಿಟ್ ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 7ನೇಯ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಯಶಾಂಕ್ ಫಾರ್ ದ ಇಯರ್ ಎಂಡಿಂಗ್ 31st March 2018. ಸೊ ನಾವಿದನ್ನ ಮಾಡ್ತಾ ಇರುವಂತದ್ದು ಯಶಾಂಕ್ ಅನ್ನುವಂತಹ ಆಂಟ್ರಪ್ರೆನ್ಯೂರಿನ ಬುಕ್ಸಿನಲ್ಲಿ. ನಾವು ಸಾಲ್ವ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆನಪಿಡಿ, ಯಾವುದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ, ಇಂಡೈರೆಕ್ಟ್ ಇನ್ಕಮ್ಸ್ ಅನ್ನ ರೆಕಾರ್ಡ್ ಮಾಡುತ್ತೆ. ನೆಟ್ ಪ್ರಾಫಿಟ್ ಅನ್ನ ಕಂಡುಹಿಡಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಮೊದಲಿಗೆ ಅವನು ಗ್ರಾಸ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಪ್ರಾಫಿಟ್ ಲಾಭವಾಗುತ್ತೆ, ಯಾವುದೇ ಲಾಭವನ್ನ ಕ್ರೆಡಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡ್ತೇವೆ. 1,30,000. ರೆಂಟ್ ಅಂಡ್ ಟ್ಯಾಕ್ಸಸ್ 3,000 ರೂಪಾಯಿ ಇದೆ. ಯಾವುದೇ ರೆಂಟ್ ಅಂಡ್ ಟ್ಯಾಕ್ಸಸ್ ನಷ್ಟ ಅಥವಾ ಎಕ್ಸ್ಪೆನ್ಸ್ ಆಗತ್ತೆ, ಡೆಬಿಟ್ ಸೈಡಿನಲ್ಲಿ ಹಾಕ್ತೇವೆ. ಇನ್ಶೂರೆನ್ಸ್ 1,000. ಯಾವುದೇ ಇನ್ಶೂರೆನ್ಸ್ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾವುದೇ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕು. ಬ್ಯಾಡ್ ಡೆಟ್ಸ್ 1,500 ರೂಪಾಯಿ. ಯಾವುದೇ ಬ್ಯಾಡ್ ಡೆಟ್ಸ್ ನಾವು ಕಸ್ಟಮರ್ಸ್ಗೆ ಏನನ್ನಾದರೂ ಕ್ರೆಡಿಟಿನಲ್ಲಿ ಸೇಲ್ ಮಾಡಿ ಅವರು ನಮಗೆ ಆ ದುಡ್ಡನ್ನ ಕೊಡದೆ ಓಡು ಹೊಟ್ಟೋದ್ರೆ ಅದನ್ನ ಬ್ಯಾಡ್ ಡೆಟ್ಸ್ ಅಂತೀವಿ. ನಾನು ಯಾರಿಗಾದ್ರೂ ಸಾಲವನ್ನ ಕೊಟ್ಟು ಅವನು ಆ ಸಾಲವನ್ನ ಹಿಂತಿರುಗಿಸದೆ ಹೋದರೆ ಅದು ಬ್ಯಾಡ್ ಡೆಟ್ ಆಗುತ್ತೆ. ಅದು ಕೂಡ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್ ಆಗುತ್ತೆ. 1,500 ರೂಪಾಯಿ.
ನೆಕ್ಸ್ಟ್ ಆಡಿಟ್ ಫೀಸ್ ಇದೆ. ಆಡಿಟ್ ಫೀಸ್ ಕೂಡ ಎಕ್ಸ್ಪೆನ್ಸ್ ಆಗತ್ತೆ 400 ರೂಪಾಯಿ. ಸೊ ಆಡಿಟ್ ಫೀಸ್ ಅನ್ನ ಬರೆಯೋಣ. ಸ್ಯಾಲರೀಸ್ 45,000. ಸ್ಯಾಲರೀಸ್ ಕೂಡ ಎಕ್ಸ್ಪೆನ್ಸಸ್ ಆಗತ್ತೆ. ಯಾವುದೇ ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅನ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೇವೆ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 5,000 ರೂಪಾಯಿ. ಸೊ ಟು ಪ್ರಿಂಟಿಂಗ್ and stationery 5,000 ರೂಪಾಯಿ. ಓಕೆ, ಡನ್. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆನ್ ಫಿಕ್ಸೆಡ್ ಅಸೆಟ್ 6,000. ಯಾವುದೇ ಡೆಪ್ರಿಸಿಯೇಷನ್ ಕೂಡ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದನ್ನ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸ್. ನೆನಪಿಡಿ ಮಕ್ಕಳೇ, ಯಾವುದೇ ಡಿಪ್ರಿಸಿಯೇಷನ್, ಇದನ್ನ ನಾನು ನಮ್ಮ ಡಿಪ್ರಿಸಿಯೇಷನ್ ಚಾಪ್ಟರ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೇನೆ. ಯಾವುದೇ ಡಿಪ್ರಿಸಿಯೇಷನ್ ಅನ್ನ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಡಿಸ್ಕೌಂಟ್ ರಿಸೀವ್ 4,500. ಸೊ 4,500 ಬೈ ಡಿಸ್ಕೌಂಟ್ ರಿಸೀವ್ಡ್. ಓಕೆ, ನೆಕ್ಸ್ಟ್ ರೆಂಟ್ ರಿಸೀವ್ಡ್ 1,500. ಯಾವುದೇ ಲಾಭವನ್ನ, ಯಾವುದೇ ಇನ್ಕಮ್ ಅನ್ನ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಬೈ ರೆಂಟ್ ರಿಸೀವ್ಡ್. ಓಕೆ, ಡನ್. ಸೊ ಎಲ್ಲದರ ರೆಕಾರ್ಡ್ ಅನ್ನ ಮಾಡಿ ಆಯ್ತು. ಈಗ ನಮ್ಮ ಕ್ರೆಡಿಟ್ ಸೈಡ್ ಅನ್ನ ನೋಡೋದಾದ್ರೆ 1,34,500, 1,35,000, 1,36,000 ರೂಪಾಯಿ ಬರ್ತಾ ಇದೆ. ಓಕೆ, ಡನ್. 1,36,000 ಮೈನಸ್ ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ ಮಾಡುವಂತಹ ಸಮಯ. ಸೊ ಮಾಡೋಣ. 1,36,000 ಮೈನಸ್ 3,000 ಮೈನಸ್ 1,000 ಮೈನಸ್ 1,500 ಮೈನಸ್ 400 ಮೈನಸ್ 45,000 ಮೈನಸ್ 5,000 ಮೈನಸ್ 6,000 ರೂಪಾಯಿ ಮಾಡಿದ್ರೆ 74,100 ರೂಪಾಯಿ ಸಿಗ್ತಾ ಇದೆ. ಇದೇ ನಮ್ಮ ನೆಟ್ ಪ್ರಾಫಿಟ್ ಕ್ಯಾರಿ ಡೌನ್. ಎಷ್ಟು ಸುಲಭವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018 ಫಾರ್ ಮಿಸ್ಟರ್ ಶ್ರೀನಿವಾಸ ಅಂತ. ನಾವಿದನ್ನ ಸಾಲ್ವ್ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸನ ಬುಕ್ ನಲ್ಲಿ 31st March 2018. ಅವನು ನಮಗೆ ಸಾಲ್ವ್ ಮಾಡಲಿಕ್ಕೆ ಕೇಳ್ತಾ ಇರುವಂತದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾವುದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಅನ್ ಇಂಡೈರೆಕ್ಟ್ ಅಕೌಂಟ್. ಯಾವುದೇ ಇಂಡೈರೆಕ್ಟ್ ಅಕೌಂಟ್ ನಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮ್ ಗಳನ್ನ ನಾವು ರೆಕಾರ್ಡ್ ಮಾಡ್ತೇವೆ. ಮೊದಲಿಗೆ ಅವನಿಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಗ್ರಾಸ್ ಲಾಸ್ ಅನ್ನ ಕೊಟ್ಟಿದ್ದಾನೆ. ಯಾವುದೇ ಲಾಸ್ ಅನ್ನ ನಾವು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅನ್ನುವುದರ ಅಡಿಯಲ್ಲಿ ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡ್ತೇವೆ. ಗ್ರಾಸ್ ಲಾಸ್ ಬ್ರಾಟ್ ಡೌನ್ 8,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಎಕ್ಸ್ಪೆನ್ಸಸ್ 2,000. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ನಾವು ಡೆಬಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಜನರಲ್ ಎಕ್ಸ್ಪೆನ್ಸಸ್ 2,000. ರಿಪೇರ್ಸ್ ಅಂಡ್ ರಿನ್ಯೂವಲ್ಸ್ ಅದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗತ್ತೆ. ಸೊ ಟು ರಿಪೇರ್ಸ್ ಅಂಡ್ ರಿನ್ಯೂವಲ್ಸ್. ಸೊ ಎಷ್ಟಿದೆ? 1,000 ಇದೆ. ಆಡಿಟ್ ಫೀಸ್ ಡಿಪ್ರಿಸಿಯೇಷನ್ ಅನ್ನ ಕೊಟ್ಟಿದ್ದಾನೆ. ಸೊ 1,000 6,000 ರೂಪಾಯಿ. ಸೊ ಟು ಆಡಿಟ್ ಫೀಸ್. ತದನಂತರ ಬರ್ತಕ್ಕಂಥದ್ದೇ ಡೆಪ್ರಿಸಿಯೇಷನ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ರೆಂಟ್ ರಿಸೀವ್ಡ್ ಇದೆ, ಲಾಭವಾಗುತ್ತೆ. ಯಾವುದೇ ಲಾಭವನ್ನ ನಾವು ಕ್ರೆಡಿಟ್ ಸೈಡಿನಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಬೈ ರೆಂಟ್ ರಿಸೀವ್ಡ್. ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ 3,000 ರೂಪಾಯಿ. ಬ್ಯಾಡ್ ಡೆಟ್ಸ್ ಅಂದ್ರೆ ಈಗ ತಾನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ನಾನು ಯಾರಿಗಾದ್ರೂ
ಕ್ರೆಡಿಟಿನಲ್ಲಿ ಸೇಲ್ ಮಾಡಿದ್ರೆ ಅವನು ನನಗೆ ದುಡ್ಡನ್ನ ಕೊಡಬೇಕಿದ್ರೆ, ನಾನು ಯಾರಿಗಾದರೂ ಸಾಲವನ್ನ ಕೊಟ್ಟು ಅವನು ನನಗೆ ದುಡ್ಡನ್ನ ಕೊಡಬೇಕಿದ್ರೆ, ಆದರೆ ದುಡ್ಡನ್ನ ಕೊಡದೆ ಓಡ್ ಹೊಟ್ಟೋದ್ರೆ ಅದನ್ನ ನಾವು ಲಾಸ್ ಅಂತ ಕನ್ಸಿಡರ್ ಮಾಡಿ ಬ್ಯಾಡ್ ಡೆಟ್ಸ್ ಅಂತ ಕರಿತೇವೆ. ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಅಥವಾ ಲಾಸ್ ಟು ದ ಬಿಸ್ನೆಸ್. ಆದರೆ ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರಿ ಆಗಿದೆ, ಅವನನ್ನ ಹಿಡಿದುಕೊಂಡು ಬಂದು ದುಡ್ಡನ್ನ ವಸೂಲಿ ಮಾಡಿದ್ದೇವೆ. ದೇರ್ ಫೋರ್ ಇಟ್ ಈಸ್ ಆನ್ ದ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಸ್ಯಾಲರಿ ಕೊಟ್ಟಿದ್ದಾನೆ, 12,000 ರೂಪಾಯಿ ಸ್ಯಾಲರಿ ಕೊಟ್ಟಿದ್ದಾನೆ. ಸೊ ಸ್ಯಾಲರಿ ವಿಲ್ ಕಮ್ ಆನ್ ದ ಡೆಬಿಟ್ ಸೈಡ್. ಡಿಸ್ಕೌಂಟ್ ಅಲೌಡ್ ಮತ್ತು ಅಡ್ವರ್ಟೈಸ್ಮೆಂಟ್ ಎರಡೂ ಕೂಡ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ, 2,000 ಮತ್ತು 4,000. ಸೊ ಟು ಡಿಸ್ಕೌಂಟ್ ಅಲೌಡ್. ತದನಂತರದಲ್ಲಿ ಬರ್ತಾ ಇರ್ತಕ್ಕಂಥದ್ದೇ ನಮ್ಮ ಅಡ್ವರ್ಟೈಸ್ಮೆಂಟ್. ಓಕೆ, ಡನ್. ಎಲ್ಲದರ ಎಂಟ್ರಿಯನ್ನ ಮಾಡ್ಕೊಂಡಾಯ್ತು. ಸ್ವಲ್ಪ ಡಿಫರೆಂಟ್ ಆಗಿದ್ದಂತ ಈ ಪ್ರಾಬ್ಲಮ್ ಅಲ್ಲಿ ನೆಟ್ ಲಾಸ್ ಬರುತ್ತಾ ನೆಟ್ ಪ್ರಾಫಿಟ್ ಬರುತ್ತಾ ನೋಡೋಣ. ಆದ್ರೆ ಸ್ಟ್ರೈಟ್ ಫಾರ್ವರ್ಡ್ ಗೊತ್ತಾಗ್ತಾ ಇದೆ, ಕ್ರೆಡಿಟ್ ಸೈಡಿನಲ್ಲಿ ಅಮೌಂಟ್ ಜಾಸ್ತಿ ಇದೆ, 67,000 ರೂಪಾಯಿ ಇದೆ. ಡೆಬಿಟ್ ಸೈಡ್ ಅನ್ನ ಮೈನಸ್ ಮಾಡೋಣ. ಸೊ 67,000 ರೂಪಾಯಿ ಮೈನಸ್ 8,000, 2,000, 1,000, 1,000, 6,000, 12,000, 2,000, 4,000. ಅಲ್ಲಿಗೆ ನಮಗೆ ಸಿಗ್ತಾ ಇರುವಂತಹ ನೆಟ್ ಪ್ರಾಫಿಟ್ 31,000 ರೂಪಾಯಿ ಆಯಿತು. ಎಷ್ಟು ಸುಲಭವಾಗಿದೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಸಿಕ್ಕಿದಂತಹ ನೆಟ್ ಪ್ರಾಫಿಟ್ 31,000. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 9ನೇ ಪ್ರಾಬ್ಲಮ್ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಪ್ರಿಪೇರ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಟರ್ ನರಹರಿ ಆಸ್ ಆನ್ 31st March 2018. ಸೊ ನಾವಿದನ್ನ ಮಾಡ್ತಾ ಇರ್ತಕ್ಕಂಥದ್ದು in the books of Mr. Narahari as on 31st March 2018. ಬ್ಯಾಲೆನ್ಸ್ ಶೀಟ್ ಅನ್ನ ಶುರು ಮಾಡಲಿಕ್ಕೆ ಮುಂಚೆ ಬ್ಯಾಲೆನ್ಸ್ ಶೀಟಿನ ಫಾರ್ಮ್ಯಾಟಿನ ಬಗ್ಗೆ ನಮಗೆ ತಿಳಿದಿರಬೇಕು. ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಅನ್ನ ರೆಕಾರ್ಡ್ ಮಾಡಬೇಕು ಅನ್ನುವಂಥದ್ದು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಯಾವುದೇ ಬ್ಯಾಲೆನ್ಸ್ ಶೀಟಿನಲ್ಲಿ 4 ಇಂಪಾರ್ಟೆಂಟ್ ಕಾಲಮ್ಗಳು ಬರುತ್ತವೆ. ಇದನ್ನ ನಾವು ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೇವೆ. ಪ್ರಸ್ತುತದಲ್ಲಿ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅನ್ನ ಹಲವಾರು ಆರ್ಗನೈಸೇಷನ್ಗಳು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಏನು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ, ಈ ರೀತಿ ಹಾರಿಜಾಂಟಲ್ ಆಗಿ ಬರೆಯೋ ಬದಲು ಲಯಬಿಲಿಟೀಸ್ ನ ನಂತರ ಅಸೆಟ್ಸ್ ಅನ್ನ ಲೈನ್ ಆಗಿ ವರ್ಟಿಕಲ್ ಆಗಿ ಬರಿತೇವೆ. ಅದೇ ನಮ್ಮ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ಅದನ್ನ ಬಿಟ್ರೆ ಫಾರ್ಮ್ಯಾಟ್ ನಲ್ಲಿ ಬೇರೆ ಏನೂ ಚೇಂಜಸ್ಗಳು ಬರೋದಿಲ್ಲ. ಬ್ಯಾಲೆನ್ಸ್ ಶೀಟಿನ ಫಾರ್ಮ್ಯಾಟ್ ಏನು? ಸಿಂಪಲ್. ಯಾವುದೇ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಆರ್ಡರ್ ಆಫ್ ಪರ್ಮನೆನ್ಸಿ ಅಥವಾ ಆರ್ಡರ್ ಆಫ್ ಲಿಕ್ವಿಡಿಟಿ ಅನ್ನುವಂತಹ 2 ಆರ್ಡರ್ಗಳಲ್ಲಿ ರೆಕಾರ್ಡ್ ಮಾಡಬಹುದು. ಆರ್ಡರ್ ಆಫ್ ಪರ್ಮನೆನ್ಸಿ ಅಂದ್ರೆ ಫಿಕ್ಸೆಡ್ ಲಯಬಿಲಿಟಿಗಳು ಮೊದಲು ಬರುತ್ತೆ, ಕರೆಂಟ್ ಲಯಬಿಲಿಟಿಗಳು ಕೊನೆಗೆ ಬರುತ್ತೆ. ಫಿಕ್ಸೆಡ್ ಅಸೆಟ್ ಮೊದಲು ಬರುತ್ತೆ, ಕರೆಂಟ್ ಅಸೆಟ್ ಕೊನೆಗೆ ಬರುತ್ತೆ. ಆರ್ಡರ್ ಆಫ್ ಲಿಕ್ವಿಡಿಟಿ ಅಂದ್ರೆ ಉಲ್ಟಾ, ಕರೆಂಟ್ ಲಯಬಿಲಿಟಿ ಮೊದಲು, ಫಿಕ್ಸೆಡ್ ಲಯಬಿಲಿಟಿ ಲಾಸ್ಟ್ಗೆ, ಕರೆಂಟ್ ಅಸೆಟ್ ಮೊದಲು, ಫಿಕ್ಸೆಡ್ ಅಸೆಟ್ ಲಾಸ್ಟಿಗೆ. ನಾವು ಇಲ್ಲಿ ಆರ್ಡರ್ ಆಫ್ ಪರ್ಮನೆನ್ಸಿಯಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ, ಆರ್ಡರ್ ಆಫ್ ಲಿಕ್ವಿಡಿಟಿಯಲ್ಲಿ ಮತ್ತೊಂದು ಬ್ಯಾಲೆನ್ಸ್ ಶೀಟ್ ಅನ್ನ ಸಾಲ್ವ್ ಮಾಡೋಣ. ಯಾವುದೇ ವ್ಯತ್ಯಾಸ ಬರೋದಿಲ್ಲ, ಒಂಚೂರು ಅದಲು ಬದಲಾಗುತ್ತೆ. ಸೊ ಮೊದಲಿಗೆ ನಮ್ಮ ಬ್ಯಾಲೆನ್ಸ್ ಶೀಟಿನ ಫಾರ್ಮ್ಯಾಟ್ ಅನ್ನ ನೋಡೋದಾದ್ರೆ, ಫಸ್ಟ್ ನಮಗೆ ಬರ್ತಕ್ಕಂಥದ್ದೇ ನಮ್ಮ ಫಿಕ್ಸೆಡ್ ಲಯಬಿಲಿಟೀಸ್. ಫಿಕ್ಸೆಡ್ ಲಯಬಿಲಿಟೀಸ್ಗೆ ಒಂದು ಫಾರ್ಮ್ಯುಲಾ ಇದೆ. ಏನದು? ಕ್ಯಾಪಿಟಲ್ ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ ಮೈನಸ್ ಡ್ರಾಯಿಂಗ್ಸ್ ಮೈನಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ತದನಂತರದಲ್ಲಿ ಲಾಸ್ಟ್ ಮೈನಸ್ ನೆಟ್ ಲಾಸ್. ಪ್ರಾಫಿಟ್ ಬಂದಿದ್ರೆ ಪ್ರಾಫಿಟ್ ತಗೊಳ್ಳಿ, ಲಾಸ್ ಬಂದಿದ್ರೆ ಲಾಸ್ ತಗೊಳ್ಳಿ. ಆದರೆ ಈ ಫಾರ್ಮ್ಯುಲಾವನ್ನ ಮಾತ್ರ ಎಲ್ಲ ಬ್ಯಾಲೆನ್ಸ್ ಶೀಟ್ಗಳಲ್ಲೂ ಕಂಪಲ್ಸರಿಯಾಗಿ ಫಾಲೋ ಮಾಡಿ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಎರಡನೆಯದು ನಾನ್ ಕರೆಂಟ್ ಲಯಬಿಲಿಟೀಸ್.
ಏನು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಬ್ಯಾಂಕಿನಿಂದ ಸಾಲ ತಗೊಳ್ಳುವಂಥದ್ದು, ಲಾಂಗ್ ಟರ್ಮ್ ಬಾರೋವಿಂಗ್ ಮಾಡುವಂಥದ್ದು, ಇವನ್ನೆಲ್ಲ ನಾವು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೇವೆ. ಮೂರನೆಯದಾಗಿ ಬರುವಂಥದ್ದೇ ನಮ್ಮ ಕರೆಂಟ್ ಲಯಬಿಲಿಟೀಸ್. ಏನು ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಬಹಳ ಸುಲಭ. ಯಾವುದೇ ಒಂದು ಲಯಬಿಲಿಟಿ 1 ವರ್ಷದ ಒಳಗಡೆ ತೀರಿ ಹೋದ್ರೆ ಅದನ್ನ ಕರೆಂಟ್ ಲಯಬಿಲಿಟಿ ಅಂತೀವಿ. ಶಾರ್ಟ್ ಟರ್ಮ್ ಲೋನ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಟ್ರೇಡ್ ಪೇಯಬಲ್ ಇವೆಲ್ಲವೂ ಕೂಡ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಅದೇ ರೀತಿಯಲ್ಲಿ ಅಸೆಟ್ಟಿನಲ್ಲಿ ನಮಗೆ 2 ಇಂಪಾರ್ಟೆಂಟ್ ಕಾಲಮ್ಗಳು ಬರುತ್ತವೆ. ಮೊದಲನೆಯದು ನಾನ್ ಕರೆಂಟ್ ಅಸೆಟ್ಸ್. ಈ ನಮ್ಮ ನಾನ್ ಕರೆಂಟ್ ಅಸೆಟ್ಟಿನ ಕೆಳಗಡೆ ಬರ್ತಕ್ಕಂಥದ್ದೇ ನಮ್ಮ ಫಿಕ್ಸೆಡ್ ಅಸೆಟ್ಸ್. ಕೆಲವು ಆಥರ್ಗಳು, ಕೆಲವು ಪ್ರೊಫೆಸರ್ಗಳು ಡೈರೆಕ್ಟ್ ಆಗಿ ಇದನ್ನ ಫಿಕ್ಸೆಡ್ ಅಸೆಟ್ಸ್ ಅಂತಾನೆ ಪಾಠ ಮಾಡ್ತಾರೆ. ತಪ್ಪೇನೂ ಇಲ್ಲ, ಅದು ಕೂಡ ಕರೆಕ್ಟೇ. ಎರಡನೆಯದನ್ನ ನೋಡೋದಾದ್ರೆ ನಮ್ಮ ಕರೆಂಟ್ ಅಸೆಟ್ಸ್. ಸೊ 1 ವರ್ಷಕ್ಕಿಂತ ಜಾಸ್ತಿ ಬರೋದಾದ್ರೆ ಫಿಕ್ಸೆಡ್ ಅಸೆಟ್ಸ್, 1 ವರ್ಷದ ಒಳಗಡೆ ಅದರ ಬೆನಿಫಿಟ್ ಮುಗಿದು ಹೋಗೋದಾದ್ರೆ ಅದು ನಮ್ಮ ಕರೆಂಟ್ ಅಸೆಟ್. ಯಾವಾಗಲೂ ತಿಳ್ಕೊಳ್ಳಿ, P&L ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಬರೆಯುವಂತಹ ಐಟಮ್ಗಳು ಟೆಂಪರವರಿ ಅಕೌಂಟ್ಗಳು. ಅದೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಬರೆಯುವಂತಹ ಐಟಮ್ಗಳು ಪರ್ಮನೆಂಟ್ ಅಕೌಂಟ್ಸ್ ಆಗತ್ವೆ. ಈಗ ಎಂಟ್ರಿಯನ್ನ ಮಾಡಿಕೊಳ್ಳೋಣ. ಮೊದಲಿಗೆ ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾನೆ, ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ. ಯಾವ ಯಾವ ಐಟಮ್ ಇದೆ ಆ ಜಾಗಗಳಲ್ಲಿ ಹಾಕೊಂಡು ಬನ್ನಿ. ಕಡೆಗೆ ನಮ್ಮ ಲಯಬಿಲಿಟೀಸ್ ಮತ್ತು ಅಸೆಟ್ ನ ಟೋಟಲ್ ಟ್ಯಾಲಿ ಆಗಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ಡ್ರಾಯಿಂಗ್ಸ್ ಕೊಟ್ಟಿದ್ದಾನೆ, ಮೈನಸ್ ಇರುವ ಕಾರಣ ಬ್ರಾಕೆಟ್ ನಲ್ಲಿ ಬರೆಯೋಣ 10,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂದ್ರೆ ಅದು ನಮ್ಮ ಫಿಕ್ಸೆಡ್ ಅಸೆಟ್. 1 ವರ್ಷಕ್ಕಿಂತ ಜಾಸ್ತಿ ಸಮಯ ಅದು ನಮ್ಮ ಹತ್ರ ಇರುತ್ತೆ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 20,000 ರೂಪಾಯಿ. ಈ ತರಹದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಎಕ್ಸೆಟ್ರಾಗೆ ಡಿಪ್ರಿಸಿಯೇಷನ್ ಇದ್ರೆ ಅದನ್ನ ನಾವು ಮೈನಸ್ ಮಾಡಬೇಕಾಗತ್ತೆ. ಮೆಷಿನರಿ ಕೊಟ್ಟಿದ್ದಾನೆ 20,000. ಯಾವುದೇ ಮೆಷಿನರಿ ಕೂಡ ಫಿಕ್ಸೆಡ್ ಅಸೆಟ್ ಆಗತ್ತೆ, ಬರ್ಕೊಳ್ಳೋಣ 20,000. ನೆಕ್ಸ್ಟ್ ಫರ್ನಿಚರ್ 10,000 ರೂಪಾಯಿ. ಸೊ ಫರ್ನಿಚರ್ ಕೂಡ ಫಿಕ್ಸೆಡ್ ಅಸೆಟ್ ಆಗತ್ತೆ 10,000 ರೂಪಾಯಿ. ನೆಕ್ಸ್ಟ್ ಬಿಲ್ಡ್ ರಿಸೀವಬಲ್ 5,000. ಯಾವುದೇ ಬಿಲ್ಡ್ ರಿಸೀವಬಲ್ ಕರೆಂಟ್ ಅಸೆಟ್ ಆಗತ್ತೆ. ಎಷ್ಟು ಸಾವಿರ ಇದೆ? 5,000 ಇದೆ. ಕ್ಯಾಶ್ ಇನ್ ಹ್ಯಾಂಡ್ 5,000. ಕ್ಯಾಶ್ ಇನ್ ಹ್ಯಾಂಡ್ ಕೂಡ ಕರೆಂಟ್ ಅಸೆಟ್ ಆಗತ್ತೆ. ಯಾವುದೇ ಕರೆಂಟ್ ಅಸೆಟ್ಟು 1 ವರ್ಷದ ಒಳಗಡೆ ಎಕ್ಸಾಸ್ಟ್ ಆಗೋಗುತ್ತೆ. ಸೊ 5,000 ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಸಾಲ. ಯಾವುದೇ ಬ್ಯಾಂಕ್ ಓವರ್ ಡ್ರಾಫ್ಟ್ ನಮ್ಮ ಬಿಸ್ನೆಸ್ಸಿನ ಕರೆಂಟ್ ಅಕೌಂಟಿನ ಮೇಲೆ ನಮಗೆ ಸಿಗುವಂತ ಸಾಲ. ನಾನು ನನ್ನ ಬ್ಯಾಂಕಿನಲ್ಲಿ 10 ಲಕ್ಷ ಇಟ್ಟಿದ್ರೆ ಬ್ಯಾಂಕ್ ನನಗೆ 12 ಲಕ್ಷ ವಿಡ್ರಾ ಮಾಡಲಿಕ್ಕೆ ಬಿಡ್ತಾರೆ. ಆ ಎಕ್ಸ್ಟ್ರಾ 2 ಲಕ್ಷ ಏನು ಬ್ಯಾಂಕ್ ನನಗೆ ವಿಡ್ರಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅದನ್ನ ಓವರ್ ಡ್ರಾಫ್ಟ್ ಅಂತ ಕರಿತೇವೆ. ಇದು ಸಾಮಾನ್ಯವಾಗಿ ಬಿಸ್ನೆಸ್ ಕರೆಂಟ್ ಅಕೌಂಟ್ಗಳಿಗೆ ಮಾತ್ರನೇ ಬ್ಯಾಂಕ್ ಕೊಡ್ತಕ್ಕಂಥದ್ದು. ವಿತಿನ್ 1 ಇಯರ್ ಇದನ್ನ ಕಟ್ಟಿಬಿಡಬೇಕಾಗತ್ತೆ. ಆದ ಕಾರಣ ಇದೇನಾಗತ್ತೆ, ಕರೆಂಟ್ ಲಯಬಿಲಿಟಿ ಆಗತ್ತೆ. ಎಷ್ಟು ಸಾವಿರ ಇದೆ? 6,000 ಇದೆ. ಕ್ಲೋಸಿಂಗ್ ಸ್ಟಾಕ್. ಯಾವುದೇ ಕ್ಲೋಸಿಂಗ್ ಸ್ಟಾಕ್ 1 ವರ್ಷದ ಒಳಗಡೆ ಸೇಲ್ ಆಗೋದ್ರೆ ಆ ಸ್ಟಾಕು ಕ್ಲಿಯರ್ ಆಗೋಗುತ್ತೆ. ಸೊ ಕರೆಂಟ್ ಅಸೆಟ್ ಆಗತ್ತೆ 11,000 ರೂಪಾಯಿ. ತದನಂತರ ನೆಟ್ ಪ್ರಾಫಿಟ್ 5,000 ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ಲೋನ್ ಮತ್ತು ಕ್ರೆಡಿಟಾರ್. ಯಾವುದೇ ಬ್ಯಾಂಕ್ ಲೋನ್ ಅನ್ನ ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಜಾಸ್ತಿ ಸಮಯಕ್ಕೆ ತಗೊಂಡಿರ್ತೇವೆ. ಸೊ ಬ್ಯಾಂಕ್ ಲೋನ್ ಎಷ್ಟಿದೆ? 10,000 ರೂಪಾಯಿ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಸಂಡ್ರಿ ಕ್ರೆಡಿಟಾರ್ಸ್. ಸೊ ಸಂಡ್ರಿ ಕ್ರೆಡಿಟಾರ್ಸ್ ನೋಡೋದಾದ್ರೆ ಎಷ್ಟಿದೆ? 10,000 ರೂಪಾಯಿ ಇದೆ. ಓಕೆ, ಡನ್. ಸೊ ಈಗ ಯಾವ ಯಾವ ಐಟಮ್ ಇಲ್ಲ ಅವನ್ನೆಲ್ಲ ನಾವು ಮೈನಸ್ ಮಾಡೋಣ. 50,000
ಪ್ಲಸ್ 5,000 55,000 ಮೈನಸ್ 10,000 45,000 ಆಯಿತು. ಸೊ 45 ಪ್ಲಸ್ 10 55 ಪ್ಲಸ್ 6 61 ಪ್ಲಸ್ 10 71,000 ಆಯಿತು. ಅದೇ ಟೋಟಲ್ಲೇ ನಮಗೆ ಇಲ್ಲಿ ಕೂಡ ಸಿಗಬೇಕು. ಸೊ 20 ಪ್ಲಸ್ 20 40 ಪ್ಲಸ್ 10 50,000 55,000 60,000 ಪ್ಲಸ್ 11 71,000 ಆಯಿತು. ಎಷ್ಟು ಈಸಿಯಾಗಿದೆ. ಅಲ್ಲಿಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯಿತು. ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 10ನೆಯ ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದ್ದಾನೆ, ಪ್ರಿಪೇರ್ ಅ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ಆಫ್ ಬಕುಳಾ ದೇವಿ ಕೆ. ಸೊ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇರ್ತಕ್ಕಂಥ ಆಂಟ್ರಪ್ರೆನ್ಯೂರಿನ ಹೆಸರು ಬಕುಳಾ ದೇವಿ ಕೆ. ನಾವು ಸಾಲ್ವ್ ಮಾಡ್ತಾ ಇರ್ತಕ್ಕಂಥ ವರ್ಷ 31st March 2018. ಮೊದಲಿಗೆ ಅಂದ್ರೆ ಮುಂಚೆಯ ಪ್ರಾಬ್ಲಮ್ ನಲ್ಲಿ ಆರ್ಡರ್ ಆಫ್ ಪರ್ಮನೆನ್ಸಿಯಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನ ರೆಕಾರ್ಡ್ ಮಾಡಿದ್ವಿ. ಈಗ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಆರ್ಡರ್ ಆಫ್ ಲಿಕ್ವಿಡಿಟಿಯಲ್ಲಿ ರೆಕಾರ್ಡ್ ಮಾಡೋಣ. ವೆರಿ ಸಿಂಪಲ್, ಆರ್ಡರ್ ಮಾತ್ರವೇ ಚೇಂಜ್ ಆಗುತ್ತೆ, ಇನ್ಯಾವ ಐಟಮ್ಗಳು ಕೂಡ ಚೇಂಜ್ ಆಗೋದಿಲ್ಲ. ಸಿಂಪಲ್ ಲಾಜಿಕ್. ಸೊ ಮೊದಲಿಗೆ ಫಾರ್ಮ್ಯಾಟ್ ಅನ್ನ ಕಲ್ತ್ಕೊಳ್ಳೋಣ. ಆರ್ಡರ್ ಆಫ್ ಲಿಕ್ವಿಡಿಟಿ ಅಂದ್ರೆ ಮೊದಲಿಗೆ ನಾನು ಕರೆಂಟ್ ಲಯಬಿಲಿಟೀಸ್ ಅನ್ನ ಬರೀತೇನೆ. ಸೊ ಕರೆಂಟ್ ಲಯಬಿಲಿಟೀಸ್, ತದನಂತರ ನಾನು ನಾನ್ ಕರೆಂಟ್ ಲಯಬಿಲಿಟೀಸ್ ಅನ್ನ ಬರೀತೇನೆ. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್. ಮೂರನೆಯದಾಗಿ ಫಿಕ್ಸೆಡ್ ಲಯಬಿಲಿಟೀಸ್ ಅನ್ನ ಬರೀತೇನೆ. ಫಿಕ್ಸೆಡ್ ಲಯಬಿಲಿಟಿ ಅಂದಿದ ತಕ್ಷಣ ಒಂದು ಫಿಕ್ಸ್ಡ್ ಫಾರ್ಮುಲಾ ನಿಮ್ಮ ತಲೆಗೆ ಬರಬೇಕು. ಅದೇನು? ಮೊದಲಿಗೆ ಕ್ಯಾಪಿಟಲ್ ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ ಮೈನಸ್ ಡ್ರಾಯಿಂಗ್ಸ್ ಮೈನಸ್ ಇಂಟ್ರೆಸ್ಟ್ on drawings minus net loss. ಎಷ್ಟು ಸುಲಭವಾಗಿದೆ. ಈ ಕಡೆ ನೋಡೋದಾದ್ರೆ ಮೊದಲಿಗೆ ನಾನು ನನ್ನ ಕರೆಂಟ್ ಅಸೆಟ್ಗಳನ್ನ ಬರ್ಕೊಳ್ತೇನೆ. ತದನಂತರದಲ್ಲಿ ನಾನು ನನ್ನ ನಾನ್ ಕರೆಂಟ್ ಅಸೆಟ್ಗಳನ್ನ ಬರ್ಕೊಳ್ತೇನೆ. ನಾನ್ ಕರೆಂಟ್ ಅಸೆಟ್ಟಿನ ಕೆಳಗಡೆಯೇ ಫಿಕ್ಸೆಡ್ ಅಸೆಟ್ ಬರುವಂತದ್ದು. ಕೆಲವು ಪ್ರೊಫೆಸರ್ಗಳು, ಲೆಕ್ಚರರ್ಗಳು, ಆಥರ್ಗಳು ಇದನ್ನ ಫಿಕ್ಸೆಡ್ ಅಸೆಟ್ ಅಂತಾನೆ ನಿಮಗೆ ಹೇಳಿಕೊಟ್ಟಿರ್ತಾರೆ. ಹಾಗೆ ಮಾಡಿದ್ರು ಕೂಡ ಯಾವ ತಪ್ಪು ಇಲ್ಲ. ಮೊದಲನೆಯದಾಗಿ ಕ್ಯಾಪಿಟಲ್ ಎಂಟ್ರಿ ಮಾಡಿಕೊಳ್ಳೋಣ. 14,000. ಕ್ರೆಡಿಟಾರ್ಸ್ ಅಂದ್ರೆ ಕರೆಂಟ್ ಲಯಬಿಲಿಟೀಸ್ 2,400. ಈಗ ನೀವು ನನ್ನ ಪ್ರಶ್ನೆ ಕೇಳಬಹುದು, ಸರ್ ಕ್ರೆಡಿಟಾರ್ಸ್ ಅಂದ್ರೆ ಏನರ್ಥ? ನಾನು ಯಾರತ್ರಾದ್ರೂ ನನ್ನ ಗೂಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಲು ಮೆಟೀರಿಯಲ್ಗಳನ್ನ ಕ್ರೆಡಿಟಿನಲ್ಲಿ ತೆಗೆದುಕೊಂಡಿದ್ರೆ ಕ್ರೆಡಿಟಾರ್ಸ್ ಆಗ್ತಾರೆ, ಸಪ್ಲೈಯರ್ಗಳಾಗ್ತಾರೆ. ಯಾರತ್ರಾದ್ರೂ ನಾನು ಗೂಡ್ಸ್ಗಳನ್ನ ಮಾರಾಟ ಮಾಡಿದ್ರೆ ಅವರು ನನಗೆ ಅದಕ್ಕೆ ದುಡ್ಡು ಕೊಡದೆ ಹೋದ್ರೆ ಅವರು ನನ್ನ ಕ್ರೆಡಿಟ್ ಕಸ್ಟಮರ್ಗಳಾಗ್ತಾರೆ, ಡೆಟಾರ್ಸ್ ಆಗ್ತಾರೆ. ಸೊ ಕ್ರೆಡಿಟಾರ್ಸ್ ಲಯಬಿಲಿಟಿ, ಡೆಟಾರ್ ಇಸ್ ಆನ್ ಅಸೆಟ್. ಪ್ಲಾಂಟ್ ಅಂಡ್ ಮೆಷಿನರಿ, ಪ್ಲಾಂಟ್ ಅಂಡ್ ಮೆಷಿನರಿಗೆ ಡೆಪ್ರಿಸಿಯೇಷನ್ ಇದೆಯಾ ನೋಡಬೇಕು, ಕಾಣಿಸ್ತಾ ಇಲ್ಲ. ಸೊ 7,520. ನೆಕ್ಸ್ಟ್ ಡ್ರಾಯಿಂಗ್ಸ್ 2,000 ಇದೆ, ಮೈನಸ್ ಆಗುವ ಕಾರಣ ಬ್ರಾಕೆಟ್ ನಲ್ಲಿ ಬರೆಯೋಣ. ನೆಟ್ ಪ್ರಾಫಿಟ್ 5,580, 5,580. ಲೋನ್ ಫ್ರಮ್ ಶಂಕರ್. ಸೊ ಶಂಕರನ ಹತ್ರ ಲೋನ್ ಅನ್ನ ಇಸ್ಕೊಂಡಿದ್ದೇವೆ. ಸಾಮಾನ್ಯವಾಗಿ ಯಾವುದಾದ್ರೂ ವ್ಯಕ್ತಿಗಳ ಹತ್ರ ಲೋನ್ ಅನ್ನ ಇಸ್ಕೊಂಡಾಗ 1 ವರ್ಷಕ್ಕಿಂತ ಜಾಸ್ತಿ ಅದು ಎಳೆಯುತ್ತೆ. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ಅದು ಕ್ಲಿಯರ್ ಆಗಿ ಇಲ್ಲದೆ ಇದ್ದಾಗ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರೆದ್ರು ಕೂಡ ಯಾವ ತಪ್ಪು ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಲೋನ್ ಫ್ರಮ್ ಬ್ಯಾಂಕ್. ಯಾವುದೇ ಬ್ಯಾಂಕ್ ಲೋನ್ ವರ್ಷಕ್ಕಿಂತ ಜಾಸ್ತಿ ಎಳೆಯೋದು ಖಂಡಿತ. ಸೊ 4,000 ರೂಪಾಯಿ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ 600 ರೂಪಾಯಿ.
ಯಾವುದೇ ಕ್ಯಾಶ್ ನಮ್ಮ ಬಿಸ್ನೆಸ್ಸಿಗೆ ಕರೆಂಟ್ ಅಸೆಟ್ ಆಗತ್ತೆ. ಯಾವುದೇ ಕರೆಂಟ್ ಅಸೆಟ್ 1 ವರ್ಷಕ್ಕಿಂತ ಒಳಗಡೆ ಎಕ್ಸಾಸ್ಟ್ ಆಗತ್ತೆ. ಸಂಡ್ರಿ ಡೆಟಾರ್ಸ್ 6,700 ರೂಪಾಯಿ. ನಾನು ಹೇಳಿದ ಹಾಗೆ ನನ್ನ ಕ್ರೆಡಿಟ್ ಸಪ್ಲೈಯರ್ಸ್ ಅನ್ನ ಕ್ರೆಡಿಟಾರ್ಸ್ ಅಂದ್ರೆ ಕ್ರೆಡಿಟ್ ಕಸ್ಟಮರ್ಗಳನ್ನ ಡೆಟಾರ್ಸ್ ಅಂತ ಕರಿತೇವೆ. ಕ್ಲೋಸಿಂಗ್ ಸ್ಟಾಕ್ 9,160 ಇದೆ. ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಲೋಸಿಂಗ್ ಇನ್ವೆಂಟ್ರಿ ಅಂತ ಕೂಡ ಕರಿತೇವೆ. 9,160. ಬ್ಯಾಂಕ್ ಓವರ್ ಡ್ರಾಫ್ಟ್, ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನ ವರ್ಷದ ಒಳಗಡೆ ಕಟ್ಟಿಬಿಡಬೇಕು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಯಾವುದೇ ಇನ್ವೆಸ್ಟ್ಮೆಂಟ್ ನಾನ್ ಕರೆಂಟ್ ಅಸೆಟ್ಗೆ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ? ಇನ್ವೆಸ್ಟ್ಮೆಂಟ್ಗಳು 20,000 ರೂಪಾಯಿ ಇದೆ. ಸೊ ಎಲ್ಲ ಐಟಮ್ಗಳ ಎಂಟ್ರಿಗಳನ್ನ ಮಾಡ್ಕೊಂಡಾಯ್ತು. ಈಗ ಟೋಟಲ್ ಮಾಡುವಂತಹ ಸಮಯ, ನಮ್ಮ ಲಯಬಿಲಿಟಿಗಳು ಮತ್ತು ಅಸೆಟ್ಗಳು ಈಕ್ವಲ್ ಟೋಟಲ್ ಅನ್ನ ತೋರಿಸ್ಬೇಕು. ಮೊದಲಿಗೆ ಫಿಕ್ಸೆಡ್ ಲಯಬಿಲಿಟಿಯನ್ನ ಮಾಡಿಕೊಂಡು ಬಿಡೋಣ. ಸೊ 14,000 ಪ್ಲಸ್ 5,580 ಮೈನಸ್ 2,000 ರೂಪೀಸ್ ಮಾಡಿದ್ರೆ 17,580 ರೂಪೀಸ್ ಆಯಿತು. ಸೊ ಈಗ ನಮ್ಮ ಟೋಟಲ್ ನೋಡೋದಾದ್ರೆ 2,400, 16,000, 4,000, 4,000 ಪ್ಲಸ್ 17,580 ಅಂದ್ರೆ 43,980 ರೂಪೀಸ್. ಅದೇ ರೀತಿಯಲ್ಲಿ ಇದನ್ನ ಮಾಡೋದಾದ್ರೆ 600, 6,700, 9,160, 7,520, 20,000 ಮಾಡೋದಾದ್ರೆ ಪರ್ಫೆಕ್ಟ್ ಆಗಿ ಟ್ಯಾಲಿ ಆಯಿತು. 43,980. ಈ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಆರ್ಡರ್ ಆಫ್ ಲಿಕ್ವಿಡಿಟಿಯಲ್ಲಿ ರೆಕಾರ್ಡ್ ಮಾಡಿದ್ರೆ ನಮ್ಮ ಹೋದ ಬ್ಯಾಲೆನ್ಸ್ ಶೀಟ್ ಅನ್ನು ಆರ್ಡರ್ ಆಫ್ ಪರ್ಮನೆನ್ಸಿಯಲ್ಲಿ ರೆಕಾರ್ಡ್ ಮಾಡಿದ್ವಿ. ಯಾವ ಮೆಥಡ್ ಫಾಲೋ ಮಾಡಿದ್ರೂ ಕೂಡ ಅಡ್ಡಿ ಇಲ್ಲ. ನಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಟೋಟಲ್ ಟ್ಯಾಲಿ ಆಗುವಂಥದ್ದು ಮಾತ್ರ ಬಹಳ ಮುಖ್ಯವಾಗುತ್ತೆ. 10 ಹಲವಾರು ಟಾಪಿಕ್ಗಳನ್ನ ಕಲಿತ್ವಿ. 10 ಹಲವಾರು ಹೊಸ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ತಿಳಿದುಕೊಂಡ್ವಿ. ವಿಧವಾಗಿ ಸಾಲ್ವ್ ಮಾಡೋದನ್ನ ಕಲಿತ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ. ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.